ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಬಾಲ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಿ ಎಲ್ಲರೂ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತೆ ನಿಮ್ಮ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ, ಅಭ್ಯಾಸ ಮಾಡ್ತಿದ್ದೀರಾ, ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ ರೈಟ್, ಸರಿ. ಹಾಗಿದ್ರೆ ಇವತ್ತಿನ ಈ ಒಂದು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಸೆಷನಲ್ಲಿ ಯಾವ ಚಾಪ್ಟರ್ನ ಮೇಲೆ ನಾವು KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಎಸ್, ಸೊ ಇವತ್ತು ನಾವು ಫಸ್ಟ್ ಇಯರ್ PUCಯಲ್ಲಿ ಬರ್ತಕ್ಕಂಥ ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅನ್ನುವಂಥ ಚಾಪ್ಟರ್ನ ಮೇಲೆ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಯಾವ ಪ್ರಶ್ನೆಗಳು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ NCERT ಎಕ್ಸಾಂಪ್ಲರ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಇವತ್ತಿನ ಸೆಷನಲ್ಲಿ ನಾವು ಸಾಲ್ವ್ ಮಾಡಲಿಕ್ಕೆ ಹೊರಟಿದ್ದೀವಿ. ಫೈನ್, ಓಕೆ. ಇನ್ನು ಈ ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟರ್ ಇಂದ ನೀವು ಎಷ್ಟು ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ, KCETಯಲ್ಲಿ ಈ ಒಂದು ಚಾಪ್ಟರ್ ಇಂದ ಒಂದು ಪ್ರಶ್ನೆ ನಿಮಗೆ ಬರುತ್ತೆ. ಸೊ ಒಂದು ಪ್ರಶ್ನೆಗೆ 1 ಮಾರ್ಕ್ ನಿಮಗೆ ಸಿಗುತ್ತೆ, ರೈಟ್? ಸೊ ಈ ಒಂದು ಚಾಪ್ಟರ್ ಇಂದ ನೀವು 1 ಮಾರ್ಕ್ ಅನ್ನ ಸ್ಕೋರ್ ಮಾಡಬಹುದು. ಆಲ್ ರೈಟ್, ಸೊ ಇದು ವೇಟೇಜ್ನ ಕಥೆ ಆಯಿತು. ಇನ್ನು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಈ ಚಾಪ್ಟರ್ ಇಂದ ಯಾವೆಲ್ಲ ಕಾನ್ಸೆಪ್ಟ್ಗಳು ನಾವು KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೋ ಆ ಕಾನ್ಸೆಪ್ಟ್ಗಳನ್ನು ಕ್ವಿಕ್ ಆಗಿ ರಿವೈಸ್ ಮಾಡಿಕೊಂಡು ಮುಂದೆ ಹೋಗೋಣ. ಫೈನ್, ಓಕೆ. ಸೊ ಮೊದಲನೇದಾಗಿ ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ಯೂಶಲಿ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಅಂದರೆ, Z is equal to x plus iy. ಕರೆಕ್ಟ್ ಅಲ್ವಾ? Z is equal to x plus iy represents a complex number where x ಅಂದ್ರೆ ಏನು? x is a real part. x ಅಂದ್ರೆ ನಮ್ಮ ರಿಯಲ್ ಪಾರ್ಟ್, ಕರೆಕ್ಟ್ ಅಲ್ವಾ? ದೆನ್ iy ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? iy ರೆಪ್ರೆಸೆಂಟ್ ಮಾಡೋದು ಇಮ್ಯಾಜಿನರಿ ಪಾರ್ಟ್. ಏನಿದು? ಇಮ್ಯಾಜಿನರಿ ಪಾರ್ಟ್. ಫೈನ್, ಸೊ ಇದು ನಮ್ಮ ರಿಯಲ್ ಹಾಗೆ ಇಮ್ಯಾಜಿನರಿ ಪಾರ್ಟ್. ಹಾಗೆ ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು, ಐ ವ್ಯಾಲ್ಯೂ ಹಿಯರ್ ವಿಲ್ ಬಿ ಈಕ್ವಲ್ ಟು √-1. ಹೌದಾ? ಐ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಅಂಡರ್ ರೂಟ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ದಟ್ ಈಸ್ ಇಮ್ಯಾಜಿನರಿ. ಫೈನ್, ಸೊ ಅದೇ ರೀತಿ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ Z is equal to x minus iy ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಕಾಂಜುಗೇಟ್ ಅಂದ್ರೆ ಯಾವಾಗಲೂ ಕೂಡ ಇಮ್ಯಾಜಿನರಿ ಪಾರ್ಟ್ ಏನಿರುತ್ತಲ್ಲ ಅದರ ವ್ಯಾಲ್ಯೂವನ್ನ, ಅಂದ್ರೆ ಆ ಒಂದು ಪಾರ್ಟ್ ಇಮ್ಯಾಜಿನರಿ ಸೆಕ್ಷನ್ ಏನಿರುತ್ತಲ್ಲ ಅದರ ಈ ಒಂದು ಸೈನ್ ಕನ್ವೆನ್ಷನ್ ಏನಿರುತ್ತಲ್ಲ ಅದನ್ನ ಚೇಂಜ್ ಮಾಡ್ತೀವಿ. ಅಂದ್ರೆ ಅರ್ಥ ಆಗ್ತಿಲ್ಲ ಮ್ಯಾಮ್. ನೋಡಿ, ಸಪೋಸ್ Z is equal to 2 + 3i ಇದೆ ಅಂತ ಇಟ್ಕೊಳ್ಳಿ. ಇದರ ಕಾಂಜುಗೇಟ್ ಬರೀರಿ ಅಂದ್ರೆ ಏನಂತ ಬರೀತೀರಾ? ಹೌ ಯು ಶಲ್ ರೈಟ್? ಯೂಶಲಿ Z ಬಾರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಕಾಂಜುಗೇಟ್ ಅನ್ನ. ಸೊ Z ಬಾರ್ is equal to 2 - 3i is the conjugate of this complex number. Say for example, ನಿಮಗೆ 2 - 3i ಇತ್ತು ಅಂತ ಇಟ್ಕೊಳ್ಳಿ. 2 - 3i ಇತ್ತು ಅಂತ ಇಟ್ಕೊಳ್ಳಿ. ಹಾಗಿದ್ರೆ ಇದರ ಕಾಂಜುಗೇಟ್ ಏನಾಗುತ್ತೆ? 2 + 3i ಆಗುತ್ತೆ. ರಿಮೆಂಬರ್, ಓಕೆ? ಅರ್ಥ ಆಗ್ತಿದೆ ಅಲ್ವಾ? ಅಂದ್ರೆ ನಾವು ಸೈನ್ ಅನ್ನ ಚೇಂಜ್ ಮಾಡೋದು ಕೇವಲ ಇಮ್ಯಾಜಿನರಿ ಪಾರ್ಟ್ ಇಂದು ಮಾತ್ರ, ರಿಯಲ್ ಪಾರ್ಟ್ ತಂಟೆಗೆ ಹೋಗ್ಲೇಬೇಡ್ರಿ. ಡನ್? ಓಕೆ. ಸೊ ನಾವು ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅನ್ನು ರೆಪ್ರೆಸೆಂಟ್ ಮಾಡೋದು ಈ ರೀತಿಯಾಗಿ. ಕ್ಲಿಯರ್? ಓಕೆ. ಸೊ ಇನ್ನು ನಾವು ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿಯನ್ನ ಇಲ್ಲಿ ತಿಳ್ಕೊಂಡಿರ್ಬೇಕು. ಸೊ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿಯಲ್ಲಿ ಕೆಲವು ಪ್ರಾಪರ್ಟೀಸ್ಗಳನ್ನು ನಾವು ನೋಡ್ತೀವಿ. ಅದೇನಪ್ಪ ಅಂತ ಅಂದ್ರೆ, ನೋಡಿ, ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1. ಸೊ ಒಮೆಗಾ ಹಿಯರ್ ರೆಪ್ರೆಸೆಂಟ್ ರೂಟ್ಸ್ ಆಫ್ ದ ಇಕ್ವೇಶನ್. ರೂಟ್ ಅಂದ್ರೆ ಸೊಲ್ಯೂಷನ್ ಆಫ್ ದ ಇಕ್ವೇಶನ್. ಸೊ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿಯಲ್ಲಿ ನಾವು 3 ರೀತಿಯ ಸೊಲ್ಯೂಷನ್ಗಳನ್ನು ನೋಡ್ತೀವಿ. ಯಾವ್ದ್ಯಾವ್ದಪ್ಪ ಅದು ಸೊಲ್ಯೂಷನ್ ಅಂತ ಅಂದ್ರೆ, ಒಮೆಗಾ ಸ್ಕ್ವಯರ್ ಹಾಗೆ 1. ಈ 3 ಕೂಡ ನಮ್ಮ ಕ್ಯೂಬ್ ರೂಟ್ಸ್ನ ಸೊಲ್ಯೂಷನ್, ಅಂದ್ರೆ ಕ್ಯೂಬ್ ರೂಟ್ಸ್. ಅರ್ಥ ಆಗ್ತಿದೆನಾ? ಒಂದು ಕ್ಯೂಬಿಕ್ ಇಕ್ವೇಶನ್ನ ರೂಟ್ಸ್ಗಳು ಒಮೆಗಾ ಸ್ಕ್ವಯರ್ ಹಾಗೆ 1. ಈ ಒಂದು 3 ರೂಟ್ಸ್ಗಳ ಮೇಲೆ ನಾವು ಪ್ರಾಪರ್ಟೀಸ್ಗಳನ್ನು ನೋಡ್ತೀವಿ. ಒಮೆಗಾ ಕ್ಯೂಬ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 1. 1 + ಒಮೆಗಾ ಸ್ಕ್ವಯರ್ ಇಸ್ ಈಕ್ವಲ್ ಟು 0. 1 + ಒಮೆಗಾ ಇಸ್ ಈಕ್ವಲ್ ಟು -ಒಮೆಗಾ ಸ್ಕ್ವಯರ್. 1 + ಒಮೆಗಾ ಸ್ಕ್ವಯರ್ ಇಸ್ ಈಕ್ವಲ್ ಟು -ಒಮೆಗಾ. ಒಮೆಗಾ + ಒಮೆಗಾ ಸ್ಕ್ವಯರ್ ಇಸ್ ಈಕ್ವಲ್ ಟು
-1. ಅರ್ಥ ಆಗ್ತಿದೆನಾ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಫೈನ್. ಓಕೆ, ಇನ್ನು ಫೋರ್ತ್ ರೂಟ್ಸ್ ಆಫ್ ಯೂನಿಟಿ ಕಡೆಗೆ ಹೋಗೋಣ. ಫೋರ್ತ್ ರೂಟ್ಸ್ ಆಫ್ ಯೂನಿಟಿಯಲ್ಲಿ ನಮಗೆ 4 ರೀತಿಯ ರೂಟ್ಸ್ಗಳು ಸಿಗ್ತವೆ. ಅದು ಯಾವ್ದ್ಯಾವ್ದಪ್ಪ ರೂಟ್ಸ್ ಅಂದರೆ +1, -1, +i, -i. ಇವೇನಿವು? ಇವು 4 ಕೂಡ ಫೋರ್ತ್ ರೂಟ್ಸ್ ಆಫ್ ಯೂನಿಟಿ. ಇದರ ಮೇಲೆ ನಾವು ಪ್ರಾಪರ್ಟೀಸ್ಗಳನ್ನು ನೋಡ್ತೀವಿ. i⁴ is equal to 1, i² is equal to -1, i³ is equal to -i, 1/i is equal to -i, i⁴n is equal to 1, i⁴n plus 1 is equal to i⁴n plus 2 which is again equal to i² ಅಂದ್ರೆ i² is equal to -1, i⁴n plus 3 is equal to i³ which is equal to -i, and finally 1 plus i plus -1 plus of -i will be equal to 0. +1 -1 ಕ್ಯಾನ್ಸಲ್ ಆಗುತ್ತೆ, +i -i ಕ್ಯಾನ್ಸಲ್ ಆಗುತ್ತೆ, ಕಡೆಯದಾಗಿ ನಿಮಗೆ ಉಳಿಯೋದು 0 ಮಾತ್ರ. ಓಕೆ, ಸೊ ಈ ಎಲ್ಲ ಪ್ರಾಪರ್ಟೀಸ್ಗಳನ್ನು ನೀವು ತಿಳ್ಕೊಂಡಿದ್ರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ನಿಮಗೆ ಸುಲಭ ಆಗತ್ತೆ. ಅರ್ಥ ಆಯ್ತಾ? ಓಕೆ, ಫೈನ್. ಹಾಗಿದ್ರೆ ಈಗ ನಾವು ನಮ್ಮ ಫಸ್ಟ್ ಕ್ವೆಶನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಫ್ 1 ಒಮೆಗಾ ಸ್ಕ್ವಯರ್ ಆರ್ 3 ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ, ದೆನ್ 1 minus omega plus omega square into 1 plus omega minus omega square is what ಅಂತ ಕೇಳ್ತಿದ್ದಾರೆ. ಹೌದಾ? ಸೊ ನಮಗೆ 3 ರೂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿಗಳನ್ನು ಕೊಟ್ಟಿದ್ದಾರೆ. 1 ಒಮೆಗಾ ಹಾಗೆ ಒಮೆಗಾ ಸ್ಕ್ವಯರ್ ಅಂತ ಹೇಳ್ತಿದ್ದಾರೆ. ಈಗ ನಮ್ಮ ಕೆಲಸ ಏನಪ್ಪಾ ಅಂದರೆ ಇಲ್ಲಿ ಕೊಟ್ಟಿರುವಂಥ ಈ ಒಂದು ಎಕ್ಸ್ಪ್ರೆಷನ್ ಅನ್ನ ಸಾಲ್ವ್ ಮಾಡಿ ಅದರ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡೋದು. ನಿಜ ತಾನೆ? ಎಸ್. ಸೊ ಏನು ಮಾಡಬೇಕು? ಈ 1 ಅನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡೋದು, ಒಮೆಗಾನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡೋದು. ಈ ರೀತಿ ಮಲ್ಟಿಪ್ಲಿಕೇಶನ್ ಮಾಡಬೇಕಾ? ಇಲ್ಲ ಇಲ್ಲ ಇಲ್ಲ. ಏನು ಮಾಡ್ತೀವಿ ಅಂದರೆ ಸಿಂಪಲ್ ಆಗಿ ಇಲ್ಲಿ ಪ್ರಾಪರ್ಟಿಗಳನ್ನು ಅಪ್ಲೈ ಮಾಡೋಣ. ನೋಡಿ, 1 ಮೈನಸ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವಯರ್ ಹಾಗೆ ಇರಲಿ. ಈ ಕಡೆಗೆ 1 ಪ್ಲಸ್ ಒಮೆಗಾ ಮೈನಸ್ ಒಮೆಗಾ ಸ್ಕ್ವಯರ್ ಕೂಡ ಹಾಗೆ ಇರಲಿ. ನಾನೇನು ಮಾಡ್ತೀನಿ ಈಗ ಅಂದರೆ ಈ 1 ಹಾಗೆ ಒಮೆಗಾ ಸ್ಕ್ವಯರ್ಗಳನ್ನು ಒಂದು ಕಡೆಗೆ ಬರೀತೀನಿ. ಏನು? 1 ಪ್ಲಸ್ ಒಮೆಗಾ ಸ್ಕ್ವಯರ್ ಅನ್ನ ಒಂದು ಕಡೆಗೆ, ಮೈನಸ್ ಒಮೆಗಾ ಅನ್ನ ಮತ್ತೊಂದು ಕಡೆಗೆ ಬರಿತೀನಿ. ಯಾಕೆ? ಬಿಕಾಸ್ 1 ಮೈನಸ್ ಒಮೆಗಾಕ್ಕೆ ನಮಗೆ ಯಾವ ಒಂದು ಪ್ರಾಪರ್ಟಿನೂ ಗೊತ್ತಿಲ್ಲ. ಆದರೆ 1 ಪ್ಲಸ್ ಒಮೆಗಾ ಸ್ಕ್ವಯರ್ ಏನಿದೆ ಅಲ್ಲ, ಅದಕ್ಕೆ ನಮಗೆ ಪ್ರಾಪರ್ಟಿ ಅಪ್ಲೈ ಮಾಡೋದು ಗೊತ್ತು. ಹಾಗಾಗಿ 1 ಪ್ಲಸ್ ಒಮೆಗಾ ಸ್ಕ್ವಯರ್ ಅನ್ನ ಒಂದು ಕಡೆಗೆ ಬರದೆ, ಮೈನಸ್ ಒಮೆಗಾನ ಇಲ್ಲಿ ಬರ್ಕೊಂಡೆ. ಈಗ 1 ಪ್ಲಸ್ ಒಮೆಗಾ ಮೈನಸ್ ಒಮೆಗಾ ಸ್ಕ್ವಯರ್ ಹಾಗೆ ಇರಲಿ. ಫೈನ್. 1 ಪ್ಲಸ್ ಒಮೆಗಾ ಸ್ಕ್ವಯರ್ ವ್ಯಾಲ್ಯೂ ಎಷ್ಟು ನೋಡಿ? 1 ಪ್ಲಸ್ ಒಮೆಗಾ ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ. ಓಕೆ, ಇಲ್ಲಿ ಮೈನಸ್ ಒಮೆಗಾನ ಆಸ್ ಇಟ್ ಈಸ್ ಬರೀರಿ. ಇಲ್ಲಿ 1 ಪ್ಲಸ್ ಒಮೆಗಾ ಇಸ್ ಈಕ್ವಲ್ ಟು ಮೈನಸ್ ಒಮೆಗಾ ಸ್ಕ್ವಯರ್. ಇಲ್ಲಿ ಇರ್ತಕ್ಕಂಥ ಮೈನಸ್ ಒಮೆಗಾ ಸ್ಕ್ವಯರ್ ಅನ್ನ ಹಾಗೆ ಬರ್ಕೊಳ್ರಿ. ಗೊತ್ತಿದೆ ಅಲ್ಲ? ಸೊ ಇವೆರಡಕ್ಕೂ ನಾನೇನು ಮಾಡ್ತಿದ್ದೀನಿ? ಪ್ರಾಪರ್ಟಿಗಳನ್ನು ಅಪ್ಲೈ ಮಾಡ್ತಿದ್ದೀನಿ. ಓಕೆ, ಸೊ ನೌ ವಾಟ್ ಹ್ಯಾಪನ್ಸ್? ಮೈನಸ್ ಒಮೆಗಾ ಅಂದರೆ -2 ಒಮೆಗಾ, ಮೈನಸ್ ಒಮೆಗಾ ಸ್ಕ್ವಯರ್ ಮೈನಸ್ ಒಮೆಗಾ ಸ್ಕ್ವಯರ್ ಅಂದರೆ -2 ಒಮೆಗಾ ಸ್ಕ್ವಯರ್. -2 ಇಂಟು -2 ಅಂದರೆ +4. ಒಮೆಗಾ ಇಂಟು ಒಮೆಗಾ ಸ್ಕ್ವಯರ್ ಅಂದರೆ ಒಮೆಗಾ ಕ್ಯೂಬ್. ಅರ್ಥ ಆಯ್ತಾ? ಅಂಡ್ ವಿ ನೋ ದಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಒಮೆಗಾ ಕ್ಯೂಬ್? ಒಮೆಗಾ ಕ್ಯೂಬ್ದು ವ್ಯಾಲ್ಯೂ ಎಷ್ಟಿದೆ? ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ, ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1 ಅಂತ ಹೇಳಿ. ಹೌದಾ? ಹಾಗಿದ್ರೆ ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1. ಫೈನಲಿ 4 ಇಂಟು 1 ಈಸ್ 4 ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಹಾಗಿದ್ರೆ ಆಪ್ಷನ್ ಬಿ ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಫೈನ್. ಸೊ ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಇಫ್ ಆಲ್ಫಾ ಈಸ್ ಎ ಕಾಂಪ್ಲೆಕ್ಸ್ ನಂಬರ್ ಸ್ಯಾಟಿಸ್ಫೈಯಿಂಗ್ ದ ಇಕ್ವೇಶನ್ ಆಲ್ಫಾ ಸ್ಕ್ವಯರ್ ಪ್ಲಸ್ ಆಲ್ಫಾ ಪ್ಲಸ್ 1 ಇಸ್ ಈಕ್ವಲ್ ಟು 0, ದೆನ್ ಆಲ್ಫಾ ಪವರ್ 31 ಇಸ್ ಈಕ್ವಲ್ ಟು ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ನೋಡಿ, ಇಲ್ಲಿ ನಮಗೆ ಆಲ್ರೆಡಿ ಒಂದು ರೂಟ್ ಅನ್ನ ಕೊಟ್ಬಿಟ್ಟರೆ. ಯಾವ್ದದು? ಆಲ್ಫಾ ಇಸ್ ಎ ಕಾಂಪ್ಲೆಕ್ಸ್ ನಂಬರ್ ಸ್ಯಾಟಿಸ್ಫೈಯಿಂಗ್ ದ ಇಕ್ವೇಶನ್. ನೋಡಿ, ಈ ಕ್ವಾಡ್ರೆಟಿಕ್ ಇಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡುವಂಥ ಒಂದು ರೂಟ್ ಆಲ್ಫಾ ಅಂತ ಹೇಳ್ತಿದ್ದಾರೆ. ನಮಗೆ ಗೊತ್ತು
ಕ್ವಾಡ್ರೆಟಿಕ್ ಇಕ್ವೇಷನ್ ಅನ್ನು ಸಾಲ್ವ್ ಮಾಡಿದರೆ ನಮಗೆ 2 ರೂಟ್ಸ್ಗಳು ಬರ್ತವೆ. ಅದರಲ್ಲಿ ಒಂದು ರೂಟನ್ನು ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಆಲ್ಫಾ ಅಂತ ಹೇಳಿ. ಯಾವ ವ್ಯಾಲ್ಯೂ ಈ ಇಕ್ವೇಷನ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೋ ಖಂಡಿತ ಆ ವ್ಯಾಲ್ಯೂ ರೂಟೇ ಆಗಿರಬೇಕು, ಸೊಲ್ಯೂಷನ್ನೇ ಆಗಿರಬೇಕು. ಬೇರೆ ಯಾವುದೋ ಸ್ಯಾಟಿಸ್ಫೈ ಮಾಡಲ್ಲ ಆ ಇಕ್ವೇಷನ್ಗಳನ್ನು, ಅದರ ಸೊಲ್ಯೂಷನ್ ಬಿಟ್ಟರೆ, ರೂಟ್ಸ್ ಬಿಟ್ಟರೆ. ಫೈನ್. ಸೊ ಈಗ ಈ ಒಂದು ಕ್ವಾಡ್ರೆಟಿಕ್ ಇಕ್ವೇಷನ್ ಏನಿದೆ ಅಲ್ಲ, ಇದರ ರೂಟನ್ನು ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಆಸ್ ಒಮೇಗಾ. ಯಾಕೆ ಒಮೇಗಾ ಅಂತ ತಗೊಳ್ತಿದ್ದೀನಿ ಅಂದರೆ ನೋಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿಯಲ್ಲಿ ನಮಗೆ ಒಮೇಗಾ, ಒಮೇಗಾ ಸ್ಕ್ವಯರ್ ಹಾಗೆ 1 ಅನ್ನುವಂಥ 3 ರೂಟ್ಸ್ಗಳು ಬರ್ತವೆ ಅಂತ ನಾನು ಹೇಳಿದ್ದೆ, ಆಲ್ರೆಡಿ ಹೇಳಿದ್ದೆ, ಹೌದಾ? ಇದು ಹೇಗೆ ಬರುತ್ತೆ ಅಂದರೆ ನೋಡಿ, ಕನ್ಸಿಡರ್ ಎಕ್ಸ್ ಕ್ಯೂಬ್ ಮೈನಸ್ 1 ಇಸ್ ಈಕ್ವಲ್ ಟು 0 ಅನ್ನುವಂಥ ಒಂದು ಕ್ಯೂಬಿಕ್ ಇಕ್ವೇಷನ್ ಅನ್ನು ಕನ್ಸಿಡರ್ ಮಾಡಿ ನಾನೇನು ಮಾಡ್ತೀನಿ, ಇದನ್ನು ಕನ್ಸಿಡರ್ ಮಾಡಿದ್ನಲ್ಲಪ್ಪ ಕ್ಯೂಬಿಕ್ ಇಕ್ವೇಷನ್, ಇದನ್ನು ಈ ರೀತಿ ಬರಿತೀನಿ, ಎಕ್ಸ್ ಕ್ಯೂಬ್ ಮೈನಸ್ 1 ಕ್ಯೂಬ್ ಅಂತ. 1 1 ಕ್ಯೂಬ್ ಅಂತ ಬರಿಬಹುದಾ? ಬರಿಬೋದು, ವಿಚ್ ಇಸ್ ಈಕ್ವಲ್ ಟು 0. ಈಗ ನೋಡಿ, ದಿಸ್ ಇಸ್ ಆಫ್ ದ ಫಾರ್ಮ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಇದನ್ನು ಸ್ಪ್ಲಿಟ್ ಮಾಡಿದರೆ, ಐಡೆಂಟಿಟಿಯನ್ನು ಅಪ್ಲೈ ಮಾಡಿದರೆ, ಯು ವಿಲ್ ಗೆಟ್ ಎ ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ 1 ಇಂಟು ಎ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂದರೆ 1 ಸ್ಕ್ವಯರ್ ಪ್ಲಸ್ ಎ ಬಿ ಅಂದರೆ ಎಕ್ಸ್ ಇಂಟು 1 ಇಸ್ ಎಕ್ಸ್, ವಿಚ್ ಇಸ್ ಈಕ್ವಲ್ ಟು 0. ಇಲ್ಲಿ ಫರ್ದರ್ ಇದನ್ನು ರಿಸಾಲ್ವ್ ಮಾಡಿದಾಗ ಎಕ್ಸ್ ಈಕ್ವಲ್ ಟು 1 ಇದರ ಸೊಲ್ಯೂಷನ್ ಆಗುತ್ತೆ. ಇದನ್ನ ಅಗೇನ್ ನಾವು ಕ್ವಾಡ್ರೆಟಿಕ್ ಫಾರ್ಮುಲಾ ಹಾಕಿ ಇದನ್ನ ಫರ್ದರ್ ರಿಸಾಲ್ವ್ ಮಾಡ್ತೀವಿ. ಮಾಡಿದಾಗ ನಮಗೆ 2 ಸೊಲ್ಯೂಷನ್ ರೂಟ್ಸ್ಗಳು ಬರ್ತವೆ. ಆ 2 ರೂಟ್ಸ್ಗಳನ್ನು ನಾವು ಒಮೇಗಾ ಹಾಗೆ ಒಮೇಗಾ ಸ್ಕ್ವಯರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ಒಮೇಗಾ ಸ್ಕ್ವಯರ್ ಅಂತ ಹೇಳಿ ಇದರ ರೂಟ್ಸ್ಗಳನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಈ 2 ರೂಟ್ಸ್ಗಳಲ್ಲಿ ಒಂದು ರೂಟನ್ನು ಆಲ್ರೆಡಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಆಲ್ಫಾ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಿದ್ರೆ ನಮಗೆ ಗೊತ್ತು ಕ್ವಾಡ್ರೆಟಿಕ್ ಇಕ್ವೇಷನ್ ರೂಟ್ಸ್ ಒಮೇಗಾ ಅಥವಾ ಒಮೇಗಾ ಸ್ಕ್ವಯರ್ ಇರುತ್ತೆ. ಸೊ ನಾನು ಆಲ್ರೆಡಿ ಒಂದು ರೂಟನ್ನು ಕೊಟ್ಟಿದ್ದಾರಲ್ಲ, ಇದೇ ಕ್ವಾಡ್ರೆಟಿಕ್ ಇಕ್ವೇಷನ್ಗೆ ರೂಟನ್ನು ಕೊಟ್ಟಿದ್ದಾರೆ. ಈ ರೂಟನ್ನು ಒಮೇಗಾಕ್ಕೆ ಇಕ್ವೇಟ್ ಮಾಡ್ಕೋಬಹುದು, ಕರೆಕ್ಟ್ ಅಲ್ವಾ? ರೈಟ್. ಸೊ ಇದರ ರೂಟ್ ಆಲ್ಫಾ ಆದರೆ ಇದರ ರೂಟ್ ಒಮೇಗಾ. ಒಮೇಗಾ ಅಂದರೆ ಇದೇ ವ್ಯಾಲ್ಯೂನ? ಇಲ್ಲ. ಯಾವುದಾದ್ರೂ ಕ್ವಾಡ್ರೆಟಿಕ್ ಇಕ್ವೇಷನ್ನ ರೂಟನ್ನು ನಾವು ಒಮೇಗಾ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು, ಅಥವಾ ಒಮೇಗಾ ಸ್ಕ್ವಯರ್ ಅಂತಲೂ ಕನ್ಸಿಡರ್ ಮಾಡಬಹುದು. ಈಗ ನಾನು ಒಮೇಗಾ ಅನ್ನುವಂಥ ಒಂದು ರೂಟನ್ನು ಆಲ್ಫಾಕ್ಕೆ ಈಕ್ವೇಟ್ ಮಾಡ್ತೀನಿ, ಅಂದರೆ ಬೋತ್ ಆರ್ ಈಕ್ವಲ್. ಅರ್ಥ ಮಾಡ್ಕೊಳ್ತಿದ್ರ ಏನು ಹೇಳ್ತಿದ್ದೀನಿ ಅಂತ? ಓಕೆ, ಇದು ಆಕ್ಚುಲಿ ಆಲ್ಫಾ ಇಸ್ ಈಕ್ವಲ್ ಟು ಒಮೇಗಾ ಯಾಕೆ ತಗೊಳ್ತಿದ್ದೀನಿ ಅಂತ ನಾನು ಹೇಳ್ತಿರೋದು ನಿಮಗೆ. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಕೊಟ್ಟಿರೋಂಥ ರೂಟ್ ಏನಿದೆ ಅಲ್ಲ, ಸೊಲ್ಯೂಷನ್ ವಿಚ್ ಸ್ಯಾಟಿಸ್ಫೈಸ್ ದಿಸ್ ಇಕ್ವೇಷನ್, ಅದರಲ್ಲಿ ಆಲ್ಫಾ ಅಂತ ಕೊಟ್ಟಿದ್ದಾರೆ, ಇದನ್ನ ಒಮೇಗಾ ಅಂತ ಈಕ್ವೇಟ್ ಮಾಡ್ಕೊಳ್ತೀನಿ. ಕಾರಣ ಇಷ್ಟೇ, ಯಾವುದೇ ಕ್ವಾಡ್ರೆಟಿಕ್ ಇಕ್ವೇಷನ್ ಅನ್ನು ನಾವು ಸಾಲ್ವ್ ಮಾಡಿದರೆ ಈ ಕಾಂಪ್ಲೆಕ್ಸ್ ನಂಬರಲ್ಲಿ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು 3 ರೂಟ್ಸ್ಗಳನ್ನು ನೋಡ್ತೀವಿ. ಒಂದು 1 ಒಮೇಗಾ ಸ್ಕ್ವಯರ್. ಒಮೇಗಾ ಸ್ಕ್ವಯರ್ಗಳು ಬರೋದು ಆ ಒಂದು ಕ್ಯೂಬಿಕ್ ಇಕ್ವೇಷನ್ನ ಸ್ಪ್ಲಿಟ್ ಮಾಡಿದಾಗ ಬರುವಂಥ ಕ್ವಾಡ್ರೆಟಿಕ್ ಇಕ್ವೇಷನ್ನಿಗೆ ಅಲ್ವಾ? ಇವಾಗ ತಾನೇ ತೋರಿಸಿದ್ನಲ್ಲ, ಅದರಲ್ಲಿ ಒಂದು ರೂಟ್ ಒಮೇಗಾ, ಮತ್ತೊಂದು ರೂಟ್ ಒಮೇಗಾ ಸ್ಕ್ವಯರ್. ಸೊ ಇಲ್ಲಿನೂ ಯಾವುದೋ ಒಂದು ರೂಟ್ ಕೊಟ್ಟಿದ್ದಾರೆ, ಆ ಒಂದು ರೂಟನ್ನು ಒಮೇಗಾಕ್ಕೆ ಈಕ್ವೇಟ್ ಮಾಡ್ಕೊಳ್ತಿದ್ದೀನಿ. ಫೈನ್. ಸೊ ಈಗ ಈ ಒಮೇಗಾ ಏನಿದೆ ಅಲ್ಲ, ಅದನ್ನ ನಾನು ಈ ಆಲ್ಫಾ ಪವರ್ 31 ಏನಿದೆ ಅಲ್ಲ ಈ ಜಾಗಕ್ಕೆ ಹಾಕೊಳ್ತೀನಿ. ಅಂದರೆ ಆಲ್ಫಾ ಪವರ್ 31 ಇಸ್ ಈಕ್ವಲ್ ಟು ಒಮೇಗಾ ಪವರ್ 31 ಅಂತ ಹೇಳಿ ಬರೀತೀನಿ. ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಇದರ ವ್ಯಾಲ್ಯೂ. ಸೊ ಒಮೇಗಾ ಪವರ್ 31 ಅಂತ ಹೇಳಿ ಆಲ್ಫಾ ಪವರ್ 31 ಅನ್ನು ರೀಪ್ಲೇಸ್ ಮಾಡ್ತೀನಿ. ಈಗ ಒಮೇಗಾ ಪವರ್ 31 ಅನ್ನು ಹಿಂಗೆ ಬರಿಬೋದಾ? ಒಮೇಗಾ ಪವರ್ 30 ಇಂಟು ಒಮೇಗಾ ಪವರ್ 1. ಸೊ ಒಮೇಗಾ ಪವರ್ 30 ಅನ್ನು ನಾನು ಒಮೇಗಾ ಕ್ಯೂಬ್ ರೈಸ್ ಟು ದ ಪವರ್ 10 ಅಂತ ಬರಿಬಹುದಾ? ಇಂಟು ಒಮೇಗಾ ಪವರ್ 1 ಆಸ್ ಇಟ್ ಈಸ್. ವಾಟ್ ಈಸ್ ಒಮೇಗಾ ಕ್ಯೂಬ್ ವ್ಯಾಲ್ಯೂ? ದಟ್ ಈಸ್ 1, ಗೊತ್ತಿದೆ ಆಲ್ರೆಡಿ. 1 ಪವರ್ 10 ಇಂಟು ಒಮೇಗಾ. ವಾಟ್ ಈಸ್ 1 ಪವರ್ 10? ದಟ್ ಈಸ್ 1 ಇಂಟು ಒಮೇಗಾ, ವಿಚ್ ಈಸ್ ಈಕ್ವಲ್ ಟು omega again. And we already know that
ಒಮೆಗಾ ಈಸ್ ನಥಿಂಗ್ ಬಟ್ ಆಲ್ಫಾ ಓನ್ಲಿ. ಒಮೆಗಾ ಬಂತು ಅಂದರೆ ಆಲ್ಫಾನೇ ಬಂತು ಅಂತ ಅರ್ಥ. ಇಟ್ ಮೀನ್ಸ್ ಆಪ್ಷನ್ ಸಿ, ಆಲ್ಫಾ ಈಸ್ ದ ರೈಟ್ ಆನ್ಸರ್. ಏನು? ಆಲ್ಫಾ ಈಸ್ ದ ರೈಟ್ ಸೊಲ್ಯೂಷನ್. ಅರ್ಥ ಆಯ್ತಾ? ಕ್ಲಿಯರ್? ಎಸ್. ಸೊ ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ 3x plus I into 4x minus y is equal to 6 minus I, where x and y are real numbers, then the value of x and y are respectively. ಅಂದ್ರೆ x ಮತ್ತೆ y ಗಳ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಫೈನ್, ಏನ್ ಮಾಡ್ಬೇಕೀಗ? ವಾಟ್ ಟು ಡೂ? ನೋಡಿ, ಕೊಟ್ಟಿರುವಂತಹ ಈ ಒಂದು ಎಕ್ಸ್ಪ್ರೆಷನ್ನ, ಇಕ್ವೇಶನ್ ಅನ್ನ ಇಲ್ಲಿ ಬರೀತೀನಿ. 3x plus I into 4x minus y which is equal to 6 minus I. ಹೌದಾ? ಇಲ್ಲಿ ನೋಡಿ, ಲಿಸನ್ ಹಿಯರ್. ಇದು ಈ ಒಂದು ಕಾಂಪ್ಲೆಕ್ಸ್ ನಂಬರ್, ಇಲ್ಲೊಂದು ಕಾಂಪ್ಲೆಕ್ಸ್ ನಂಬರ್ ಅದೇ, ಇಲ್ಲೊಂದು ಕಾಂಪ್ಲೆಕ್ಸ್ ನಂಬರ್ ಅದೇ, ಎರಡು ಈಕ್ವಲ್ ಅಂತ ಕೊಟ್ಟರೆ. ಹಾಗಿದ್ರೆ ಎರಡು ಕಾಂಪ್ಲೆಕ್ಸ್ ನಂಬರ್ಗಳು ಈಕ್ವಲ್ ಯಾವಾಗ ಆಗುತ್ತೆ ಗೊತ್ತಾ? ಇಲ್ಲಿ ಇರ್ತಕ್ಕಂಥ ರಿಯಲ್ ಪಾರ್ಟ್, ಇಲ್ಲಿ ಇರ್ತಕ್ಕಂಥ ರಿಯಲ್ ಪಾರ್ಟ್ ಈಕ್ವಲ್ ಇದ್ದಾಗ. ಇಲ್ಲಿ ಇರ್ತಕ್ಕಂಥ ಇಮ್ಯಾಜಿನರಿ ಪಾರ್ಟ್, ಇಲ್ಲಿ ಇರ್ತಕ್ಕಂಥ ಇಮ್ಯಾಜಿನರಿ ಪಾರ್ಟ್ ಈಕ್ವಲ್ ಇದ್ದಾಗ ನಾನೇನ್ ಮಾಡ್ತೀನಿ? ಅದಕ್ಕೆ ಈಕ್ವೇಟ್ ಮಾಡ್ತೀನಿ. ಸೊ 3x is equal to 6 ಅಂತ ಬರ್ಕೊಳ್ತೀನಿ. ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಇವೆರಡು ಈಕ್ವಲ್ ಅಂತ. ನೀಡ್ಲೆಸ್ ಟು ಟೆಸ್ಟ್ ಇಟ್ ಅಗೇನ್. ಹೌದಾ? ಸೊ 3x is equal to 6, ರಿಯಲ್ ಪಾರ್ಟ್ ಅನ್ನ ಒಂದ್ ಕಡೆ ಈಕ್ವೇಟ್ ಮಾಡ್ಕೊಂಡೆ. ಇಮ್ಯಾಜಿನರಿಯನ್ನ ಇಲ್ಲಿ ಬರೀತೀನಿ. 4x minus y is equal to, ನೋಡಿ, -1. ಹೌದಾ? ಐ ಅನ್ನ ಬರಿಬೇಡ್ರಿ, ಇಮ್ಯಾಜಿನರಿ ಐ ಬರಿಬೇಡ್ರಿ. ಆ ಇಮ್ಯಾಜಿನರಿ ಐನ ಜೊತೆಗೆ ಇರುವಂತಹ ಈ ಒಂದು ರಿಯಲ್ ವ್ಯಾಲ್ಯೂ ಏನಿರುತ್ತಲ್ಲ ಅದನ್ನ ಬರ್ಕೊಳ್ಳಿ. ಇಮ್ಯಾಜಿನರಿ ಪಾರ್ಟ್ ಅಲ್ಲಿ ಬೇಸಿಕಲಿ ಇಮ್ಯಾಜಿನರಿ ಐನ ಜೊತೆಗೆ ನಮಗೆ ರಿಯಲ್ ವ್ಯಾಲ್ಯೂನೇ ಇರುತ್ತೆ. ವೈ ಯಾವಾಗಲೂ ರಿಯಲ್ ವ್ಯಾಲ್ಯೂನೇ. ಅದು ಐ ಇಮ್ಯಾಜಿನರಿ ಜೊತೆ ಸೇರಿ ಇಮ್ಯಾಜಿನರಿ ಪಾರ್ಟ್ ಆಗುತ್ತೆ. ಗೆಟಿಂಗ್ ಇಟ್? ಸೊ 4x minus y is equal to, ಇಲ್ಲಿ ಏನೂ ಇಲ್ಲ ಅಂದರೆ ಐ ಜೊತೆಗೆ ಏನಿದೆ ವ್ಯಾಲ್ಯೂ? ಇಲ್ಲಿ ವಿ ಆರ್ ಹ್ಯಾವಿಂಗ್ -1. ಕರೆಕ್ಟ್ ಅಲ್ವಾ? ವಾಟ್ ವಿ ಆರ್ ಹ್ಯಾವಿಂಗ್? ವಿ ಆರ್ ಹ್ಯಾವಿಂಗ್ -1. ಫೈನ್. ಸೊ ಇಲ್ಲಿ x equal to, ಈ 6 ಅನ್ನ ಹಾಗೆ ಇಡ್ತೀನಿ, 3 ಅನ್ನ ಈ ಕಡೆ ತರ್ತೀನಿ. 3 1s 3 2s. ಹಾಗಿದ್ರೆ x will be equal to 2. ಸರಿ, ಈ ಕಡೆಗೆ ಇಲ್ಲಿ ಬರ್ತೀನಿ. 4x minus y is equal to -1 ಅಲ್ಲ? ಕರೆಕ್ಟ್ ತಾನೆ? ಇಲ್ಲಿ x equal to 2 ಇದೆ ಅಲ್ಲ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. 4 into 2 minus y is equal to -1. 4 2s 8, minus y is equal to -1. ಸೊ minus y is equal to -1. 8 ಅನ್ನ ನಾನು RHS ಗೆ ತಗೊಂಡು ಹೋದ್ರೆ ಅಗೇನ್ ಐ ವಿಲ್ ಗೆಟ್ -8. ಕರೆಕ್ಟಾ? ಸೊ ಈಗ ಮುಂದೆ -y is equal to -1 -8 ಅಂದರೆ -9. ರೈಟ್? ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಅಂಡ್ y ವಿಲ್ ಬಿ ಈಕ್ವಲ್ ಟು 9. ಏನು ಬಂತು? x ವ್ಯಾಲ್ಯೂ 2, y ವ್ಯಾಲ್ಯೂ 9. ಹಾಗಿದ್ರೆ 2,9 ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿದೆ. ದೇರ್ ಫಾರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ಸರಿ, ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ದ ಲೀಸ್ಟ್ ಪಾಸಿಟಿವ್ ಇಂಟಿಜರ್ n ಫಾರ್ ವಿಚ್ 1 plus I raised to the power n divided by 1 minus I raised to the power n minus 2 is positive is what ಅಂತ ಕೇಳ್ತಿದ್ದಾರೆ. ಏನಿದೆ ಪ್ರಶ್ನೆ? ನೋಡಿ, we need to find the least positive integer of n. n ನ ವ್ಯಾಲ್ಯೂ ಲೀಸ್ಟ್ ಪಾಸಿಟಿವ್ ಇಂಟಿಜರ್ ಆಗಿರ್ಬೇಕಂತ. ಅಂತಹ n ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಇದನ್ನ ಸಿಂಪ್ಲಿಫೈ ಮಾಡಿ. ಈ ಕಾಂಪ್ಲೆಕ್ಸ್ ನಂಬರ್ ಅನ್ನ ಸಿಂಪ್ಲಿಫೈ ಮಾಡಿದ ಮೇಲೆ ನಮಗೆ n ವ್ಯಾಲ್ಯೂ ಯಾವ್ದು ಹಾಕಬೇಕು ಅಂತ ನಾವು ಈ ಕೊಟ್ಟಿರೋ ಆಪ್ಷನ್ ಇಂದ ಫೈಂಡ್ ಔಟ್ ಮಾಡಬೇಕು. ಸಚ್ ದಟ್ ಆ ಲೀಸ್ಟ್ ಪಾಸಿಟಿವ್ ಇಂಟಿಜರ್ ವ್ಯಾಲ್ಯೂ ಆಫ್ n ಏನಿದೆ ಅಲ್ಲ ಅದನ್ನ ಹಾಕಿದಾಗ ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದಾರಲ್ಲ ಕಾಂಪ್ಲೆಕ್ಸ್ ನಂಬರ್ ಅದರ ವ್ಯಾಲ್ಯೂ ಪಾಸಿಟಿವೇ ಬರಬೇಕಂತೆ. ನೋಡಿ, n ವ್ಯಾಲ್ಯೂ ಲೀಸ್ಟ್ ಪಾಸಿಟಿವ್ ಇಂಟಿಜರ್ ಆಗಿರಬೇಕು. ಅಂತಹ ಲೀಸ್ಟ್ ಪಾಸಿಟಿವ್ ಇಂಟಿಜರ್ ಅನ್ನ ಇದನ್ನ ಸಿಂಪ್ಲಿಫೈ ಮಾಡಿದ ಮೇಲೆ ಏನು ಬರುತ್ತಲ್ಲ ಅಲ್ಲಿ ಆ n ವ್ಯಾಲ್ಯೂ ಅನ್ನ ಹಾಕಿದ್ರೆ ಸಚ್ ದಟ್ ಇದರ ವ್ಯಾಲ್ಯೂ ಪಾಸಿಟಿವ್ ಆಗಬೇಕು. ಹೀಗಿದೆ ಪ್ರಶ್ನೆ. ಹಾಗಿದ್ರೆ n ವ್ಯಾಲ್ಯೂ ಯಾವುದು ಅನ್ನೋದು ಇಲ್ಲಿ ಪ್ರಶ್ನೆ. n ವ್ಯಾಲ್ಯೂ ಯಾವುದನ್ನ ತಗೊಂಡ್ರೆ
ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಫೈನಲಿ ನಮಗೆ ಪಾಸಿಟಿವ್ ಕೊಡುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ. ಸರಿನಾ? ಓಕೆ ಓಕೆ ಹಾಗಿದ್ರೆ ಏನನ್ನ ಮಾಡಬೇಕೀಗ? ಮೊದಲನೇದಾಗಿ ಅಂದರೆ ಕೊಟ್ಟಿರುವಂಥ ಈ ಒಂದು ಕಾಂಪ್ಲೆಕ್ಸ್ ನಂಬರನ್ನು ಆಸ್ ಇಟ್ ಈಸ್ ನಾನಿಲ್ಲಿ ಬರ್ಕೊಳ್ತೀನಿ. ಬರ್ಕೊಳ್ಳೋಣ. ಸೊ 1 + i ರೈಸ್ ಟು ದ ಪವರ್ n ಡಿವೈಡೆಡ್ ಬೈ 1 - i ರೈಸ್ ಟು ದ ಪವರ್ n - 2. ಓಕೆ, ಸೊ ಇದನ್ನು ನಾನು ಯಾವ ರೀತಿ ಬರೀತೀನಿ ಅಂದರೆ, ನೋಡಿ ಇದನ್ನು ನಾನು ಯಾವ ರೀತಿ ಬರೀತೀನಿ ಅಂದರೆ ಈ ರೀತಿ ಬರೀತೀನಿ. ಹೇಗೆ? 1 + i ರೈಸ್ ಟು ದ ಪವರ್ n ಡಿವೈಡೆಡ್ ಬೈ 1 - i ರೈಸ್ ಟು ದ ಪವರ್ n ಇಂಟು 1 - i ರೈಸ್ ಟು ದ ಪವರ್ -2. ಅರ್ಥ ಆಗ್ತಿದೆನಾ? ನಾನೇನು ಮಾಡಿದೆ, ಇದನ್ನು ಸ್ಪ್ಲಿಟ್ ಮಾಡಿದೆ ಯೂಸಿಂಗ್ ಎ ಪ್ರಾಡಕ್ಟ್ ಲಾ. a ಪವರ್ m ಇಂಟು a ಪವರ್ n ಇಸ್ ಈಕ್ವಲ್ ಟು a ಪವರ್ m ಪ್ಲಸ್ n. a ಪವರ್ m ಇಂಟು a ಪವರ್ n ಇಸ್ ಈಕ್ವಲ್ ಟು a ಪವರ್ m ಪ್ಲಸ್ n. ಓಕೆ, ಅವರು a ಪವರ್ m ಪ್ಲಸ್ n ಅನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ನಾನು a ಪವರ್ m ಇಂಟು a ಪವರ್ n ಅನ್ನು ನಾನು ಬರೆದೆ, ಸ್ಪ್ಲಿಟ್ ಮಾಡಿದೆ. ಗಾಟ್ ಇಟ್? ಸರಿ. ಈಗ ನೋಡಿ ಇದನ್ನ ಅಬ್ಸರ್ವ್ ಮಾಡ್ರಿ. ಮೇಲೆ ನ್ಯೂಮರೇಟರ್ ಹಾಗೆ ಡಿನೋಮಿನೇಟರ್ ಅಲ್ಲಿ ಇರ್ತಕ್ಕಂಥ ಎರಡೂ ಕಾಂಪ್ಲೆಕ್ಸ್ ನಂಬರಿಗೆ ಕಾಮನ್ ಎಕ್ಸ್ಪೋನೆಂಟ್ n ಇದೆ. ಹಾಗಿದ್ರೆ ಅದನ್ನ ಈ ರೀತಿ ಬರೀಬಹುದಲ್ಲ, 1 + i ಡಿವೈಡೆಡ್ ಬೈ 1 - i ಹೋಲ್ ರೈಸ್ ಟು ದ ಪವರ್ n ಇಂಟು ಇದನ್ನ 1 ಡಿವೈಡೆಡ್ ಬೈ 1 - i ಹೋಲ್ ಪವರ್ -2 ಅಂತ ಬರ್ಕೋಬಹುದಾ? ಇದನ್ನ ಸೆಪರೇಟ್ ಆಗಿ ಬರೆದಾಗ 1 ಡಿವೈಡೆಡ್ ಬೈ ಈ ರೀತಿ ಬರೀಬಹುದು. ಓಕೆ, ಈಗ ನೋಡಿ ಮುಂದೆ ಈ 1 + i ಡಿವೈಡೆಡ್ ಬೈ 1 - i ಹಾಗೆ ಇರಲಿ, ರೈಸ್ ಟು ದ ಪವರ್ n ಕೂಡ ಹಾಗೆ ಇರಲಿ. ಈ ನ್ಯೂಮರೇಟರಲ್ಲಿ ಇರ್ತಕ್ಕಂಥ ವ್ಯಾಲ್ಯೂವನ್ನು ನಾನು ಡಿನೋಮಿನೇಟರಿಗೆ ತಗೊಂಡು ಹೋದರೆ ಏನಾಗುತ್ತೆ? ಇದರ ಎಕ್ಸ್ಪೋನೆಂಟ್ ಪಾಸಿಟಿವ್ ಆಗುತ್ತೆ. ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇದ್ರೆ ನೆಗೆಟಿವ್ ಆಗ್ತದೆ. ಸೊ ಇಲ್ಲಿ ನೆಗೆಟಿವ್ ಇರೋದ್ರಿಂದ ಇದನ್ನು ಡಿನೋಮಿನೇಟರಿಗೆ ತಗೊಂಡು ಹೋಗ್ತೀನಿ, ಸಚ್ ದಟ್ ಇಟ್ ವಿಲ್ ಬಿಕಮ್ ಪಾಸಿಟಿವ್. ಇಷ್ಟ ಅರ್ಥ ಆಯ್ತಾ? ಇಲ್ಲಿ ತನಕ ಕ್ಲಿಯರ್ ಅಲ್ಲ? ಓಕೆ, ಈಗ ಮುಂದೇನು ಮಾಡೋದು? ಯಾವುದರ ವ್ಯಾಲ್ಯೂನೂ ಗೊತ್ತಿಲ್ಲ. ನಾನೇನು ಮಾಡ್ತೀನಿ ಈಗ, ಒಂದೊಂದಾಗೆ ಇದರ ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತೀನಿ. ಎಲ್ಲಿಂದ ಶುರು ಮಾಡ್ತೀನಿ ಅಂದರೆ 1 + i ಹೋಲ್ ಸ್ಕ್ವೇರನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ತೀನಿ. ಅದ್ಯಾಕೆ ಮ್ಯಾಮ್? ಇಲ್ಲಿರೋದು 1 - i ಸ್ಕ್ವೇರ್ ಅಲ್ಲ ಅಂದರೆ ಎಸ್, ಆದರೆ 1 + i ಸ್ಕ್ವೇರ್ ಕೂಡ ನಮಗೆ ಬೇಕಾಗುತ್ತೆ ಈ ಒಂದು ಕ್ವೆಶನ್ನ ಸಾಲ್ವ್ ಮಾಡಬೇಕಾದ್ರೆ. ಓಕೆ ನೋಡಿ, 1 + i ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು, ಇದು a + b ಹೋಲ್ ಸ್ಕ್ವಯರ್ ಫಾರ್ಮೇಟಲ್ಲಿದೆ, a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಪ್ಲಸ್ 2 ಇಂಟು a ಇಂಟು b. ಹೌದಾ? ಸೊ 1 ಸ್ಕ್ವಯರ್ ಈಸ್ 1, i ಸ್ಕ್ವಯರ್ ಈಸ್ -1 ಪ್ಲಸ್ 2 ಇಂಟು 1 ಇಂಟು i ಅಂದರೆ 2i. ಈಗ ನೋಡಿ +1 -1 ಹೋಗುತ್ತೆ and the remaining is 1 + i whole square will be equal to 2i. ಏನು ಬಂತು ನಿಮಗೆ? 2i ಬಂತು. ಈಗ 1 - i whole square ಅನ್ನು ನಾನಿಲ್ಲಿ ಬರೀತೀನಿ. 1 - i whole square is equal to a square plus b square minus 2 times of a ಅಂದರೆ 1, b ಅಂದರೆ i. So 1 square is 1, i square is -1 minus 2 into 1 into i is 2i. Okay, so +1 -1 ಅನ್ನ ಕ್ಯಾನ್ಸಲ್ ಮಾಡ್ತೀನಿ. 1 - i whole square is equal to -2i. -2i. ನೋಡಿ ಇಲ್ಲಿ +2i, ಇಲ್ಲಿ -2i ಬಂತು. ಅರ್ಥ ಆಯ್ತಾ? ಕ್ಲಿಯರ್? ಓಕೆ, ಸೊ ಈಗ 1 - i whole square ಇಂದು ವ್ಯಾಲ್ಯೂ ಸಿಕ್ಬಿಡ್ತು. ವಾಟ್ ಅಬೌಟ್ 1 + i ಡಿವೈಡೆಡ್ ಬೈ 1 - i? ಇದರ ವ್ಯಾಲ್ಯೂ ಏನು ಅದನ್ನು ಫೈಂಡ್ ಔಟ್ ಮಾಡೋಣ ಇಲ್ಲಿ. ಓಕೆ, ಸೊ 1 + i ಡಿವೈಡೆಡ್ ಬೈ 1 - i. ನೋಡಿ ಇದ್ರ ವ್ಯಾಲ್ಯೂಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಎಕ್ಸಾಮಲ್ಲಿ ಇವನ್ನೆಲ್ಲ ಬರೆಯೋ ಅಗತ್ಯ ಇಲ್ಲ. ಓಕೆ, ನಿಮಗೆ ಗೊತ್ತಿರಲಿ ಅಂತ ಹೇಳಿ ನಾನಿಲ್ಲಿ ಬರ್ಸಿದ್ದೀನಿ. ಇದನ್ನೆಲ್ಲ ಎಕ್ಸಾಮಲ್ಲಿ ಬರೀಬೇಡ್ರಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. 1 + i ಹೋಲ್ ಸ್ಕ್ವೇರ್ ಬಂತು ಎಲ್ಲಾದರೂ ಅಂದರೆ 2i ಅಂತ ಹೇಳಿ ಅದ್ರ ವ್ಯಾಲ್ಯೂ ಹಾಕ್ಬೋದು. 1 - i ಹೋಲ್ ಸ್ಕ್ವೇರ್ ಬಂದರೆ ಯು ಶಲ್ ರೈಟ್ -2i. ಅರ್ಥ ಆಯ್ತಾ? ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಎಲ್ಲಾದರೂ 1 + i ಹೋಲ್ ಸ್ಕ್ವೇರ್ ಬಂತು ಅಂದರೆ ಯು ಶಲ್ ರೈಟ್ 2i ಓನ್ಲಿ. ಈಗ 1 + i ಡಿವೈಡೆಡ್ ಬೈ 1 - i ಇದ್ರ ವ್ಯಾಲ್ಯೂ ಬೇಕು. ನೋಡಿ, ಯಾವುದೇ ಕಾಂಪ್ಲೆಕ್ಸ್ ನಂಬರ್ಗಳು ಡಿವಿಷನಲ್ ಅಥವಾ ರ್ಯಾಷನಲ್ ಫಾರ್ಮೇಟಲ್ಲಿ ಇದ್ರೆ ಏನು ಮಾಡ್ತೀರಾ?
ಅಂದರೆ ಪ್ರಾಸೆಸ್ ಇರೋದೇ ಹೀಗೆ. ಯಾವುದೇ ಎರಡು ಕಾಂಪ್ಲೆಕ್ಸ್ ನಂಬರ್ಗಳು ಡಿವಿಷನಲ್ ಫಾರ್ಮೆಟಲ್ಲಿದ್ದರೆ ಡಿನೋಮಿನೇಟರಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಏನಿದೆ ಅಲ್ಲ, ಅದರ ಕಾಂಜುಗೇಟಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕು ನಾವು. ವಾಟ್ ಈಸ್ ದ ಕಾಂಜುಗೇಟ್ ಆಫ್ 1 ಮೈನಸ್ ಐ? ದಟ್ ಈಸ್ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಪ್ಲಸ್ ಐ. ಅರ್ಥ ಆಗ್ತಿದೆನಾ? ಸೊ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ಅಲ್ಲಿ ಡಿನೋಮಿನೇಟರ್ನ ಕಾಂಜುಗೇಟ್ ತಗೊಂಡು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದೆ. ಈಗ ನೋಡಿ ಏನಾಗುತ್ತೆ, 1 ಪ್ಲಸ್ ಐ ಇಂಟು 1 ಪ್ಲಸ್ ಐ ಅಂದರೆ 1 ಪ್ಲಸ್ ಐ ಹೋಲ್ ಸ್ಕ್ವಯರ್. ಎ 1 ಮೈನಸ್ ಐ ಇಂಟು 1 ಪ್ಲಸ್ ಐ ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮೆಟ್, ದಟ್ ಈಸ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಸರಿ. ಸೊ 1 ಪ್ಲಸ್ ಐ ಹೋಲ್ ಸ್ಕ್ವಯರ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಹಾಗಾಗಿ ನಾನು 1 ಪ್ಲಸ್ ಐ ಹೋಲ್ ಸ್ಕ್ವಯರ್ ಅನ್ನು ಬರೆದೆ. ಸೊ ವ್ಯಾಲ್ಯೂ ಈಸ್ 2i ಡಿವೈಡೆಡ್ ಬೈ 1 ಸ್ಕ್ವಯರ್ ಅಂದರೆ 1 ಮೈನಸ್ ಐ ಸ್ಕ್ವಯರ್ ಅಂದರೆ ಮೈನಸ್ 1 ಅಗೇನ್. ಸೊ ದಿಸ್ ಇಸ್ ಈಕ್ವಲ್ ಟು 2i ಡಿವೈಡೆಡ್ ಬೈ 1 ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 1. ನಿಜ ತಾನೆ? ಸೊ ಫೈನಲಿ ಯು ವಿಲ್ ಗೆಟ್ 2i ಡಿವೈಡೆಡ್ ಬೈ 2 ಮತ್ತು 2 ಕ್ಯಾನ್ಸಲ್ ಆಗಿ ರಿಮೇನಿಂಗ್ ವಿಲ್ ಬಿ ಐ ಓನ್ಲಿ. ರಿಮೇನಿಂಗ್ ವಿಲ್ ಬಿ ಐ. ಇಷ್ಟು ಅರ್ಥ ಆಯ್ತಾ? ಇಷ್ಟು ಕ್ಲಿಯರ್ ಅಲ್ಲ? ಓಕೆ. ಹಾಗಿದ್ರೆ ನೋಡಿ, ಈ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ಅನ್ನ ನಾವು ಇದರ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಯು ಗಾಟ್ ಇಟ್? ಇದನ್ನ ಏನ್ ಮಾಡಿದ್ವಿ, ಇದರ ಕಾಂಜುಗೇಟ್ ಇಂದ ಇದನ್ನ ಡಿವೈಡ್ ಮಾಡಿದ್ವಿ ಬೇಸಿಕಲಿ. ಹೌದಾ? ಇದು ಡಿವಿಷನಲ್ ಫಾರ್ಮೆಟ್ ಅಲ್ಲಿ ಇದೆ, ಇದನ್ನ ಡಿವೈಡ್ ಮಾಡಿದ್ವಿ. ಮಾಡಿದಾಗ ನಮಗೆ ಐ ಅನ್ನುವಂಥ ವ್ಯಾಲ್ಯೂ ಬಂತು. ಇಲ್ಲಿ ಬರೀತೀನಿ, 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ಇಸ್ ಈಕ್ವಲ್ ಟು ಎನ್. ಸಾರಿ, ಇಸ್ ಈಕ್ವಲ್ ಟು ಐ. ಇಸ್ ಈಕ್ವಲ್ ಟು ಐ. ಫೈನ್. ಸರಿ, ಈಗ ನಾನೇನು ಮಾಡ್ತೀನಿ, ಈ ವ್ಯಾಲ್ಯೂಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಓಕೆ. ಸೊ ಈಗ ಇಲ್ಲಿ ಬರೆಯೋಣ. ಲೆಟ್ ಮೀ ರೈಟ್ ಹಿಯರ್ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ರೈಸ್ ಟು ದ ಪವರ್ ಎನ್, ಹೌದಾ, ಇಂಟು 1 ಮೈನಸ್ ಐ ಹೋಲ್ ಸ್ಕ್ವಯರ್. ನಿಜ ಅಲ್ವಾ? ಇದೇ ನಮಗೆ ಇರೋವಂಥದ್ದು. 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ರೈಸ್ ಟು ದ ಪವರ್ ಎನ್ ಇಂಟು 1 ಮೈನಸ್ ಐ ಹೋಲ್ ಸ್ಕ್ವಯರ್. ವಾಟ್ ಈಸ್ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ? ದಟ್ ಈಸ್ ಈಕ್ವಲ್ ಟು ಐ. ಹೌದಾ? ದಟ್ ಈಸ್ ಈಕ್ವಲ್ ಟು ಐ. ಸೊ ಇಲ್ಲಿ ಬರೀತೀನಿ, ಐ ರೈಸ್ ಟು ದ ಪವರ್ ಎನ್ ಇಂಟು 1 ಮೈನಸ್ ಐ ಹೋಲ್ ಸ್ಕ್ವಯರ್ ವ್ಯಾಲ್ಯೂ ನಿಮಗೆ ಎಷ್ಟು ಬಂತು ಈಗ ನೋಡ್ರಿ, ಮೈನಸ್ 2i ಬಂತು. ಅದನ್ನ ಇಲ್ಲಿ ಬರೀರಿ, ಮೈನಸ್ 2i. ಓಕೆ, ಎಸ್. ಸೊ ಈಗ ನೋಡಿ, ಐ ಪವರ್ ಎನ್ ಅನ್ನು ಹಾಗೆ ಇಡ್ತೀನಿ, ಮೈನಸ್ 2 ಅನ್ನು ಕೂಡ ಹಾಗೆ ಇಡ್ತೀನಿ. ಐ ಏನಿದೆ ಅಲ್ಲ, ಇದನ್ನ ಇಲ್ಲಿ ಬರಿತೀನಿ. ಈಗ ಮೈನಸ್ 2 ಅನ್ನು ಹಾಗೆ ಇಡ್ರಿ, ಐ ಪವರ್ ಎನ್, ಐ ಪವರ್ 1 ಇದೆ, ಇಲ್ಲಿ ಐ ಪವರ್ 1 ಇದೆ. ಹೌದಾ? ಸೊ ಇದಕ್ಕೆ ಪ್ರಾಡಕ್ಟ್ ಲಾನ ಅಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ಐ ಪವರ್ ಎನ್ ಪ್ಲಸ್ 1. ಐ ಪವರ್ ಎನ್ ಪ್ಲಸ್ 1. ಈಗ ನನಗೆ ಹೇಳ್ರಿ, ಎನ್ ವ್ಯಾಲ್ಯೂವನ್ನು, ಯಾವ ಎನ್ ವ್ಯಾಲ್ಯೂವನ್ನು ನಾವು ತಗೊಂಡ್ರೆ ಲೀಸ್ಟ್ ಇಂಟಿಜರ್ ಪಾಸಿಟಿವ್ ಇಂಟಿಜರ್ ವ್ಯಾಲ್ಯೂನ ಇಲ್ಲಿ ಹಾಕಿದ್ರೆ ಸಚ್ ದಟ್ ಕಂಪ್ಲೀಟ್ ವ್ಯಾಲ್ಯೂ ಪಾಸಿಟಿವ್ ಬರುತ್ತೆ. ನೋಡಿ, ಆಲ್ರೆಡಿ ಇಲ್ಲಿ ನೆಗೆಟಿವ್ ಇದೆ. ಈ ನೆಗೆಟಿವ್ ಹೋಗ್ಬೇಕಂದ್ರೆ ಇದು ಕೂಡ ನೆಗೆಟಿವ್ ಆಗಬೇಕು ಅಂತಾನೆ ಅರ್ಥ ಅಲ್ವಾ? ರೈಟ್? ಸೊ ಇದು ನೆಗೆಟಿವ್ ಯಾವಾಗ ಆಗುತ್ತೆ? ಯಾವ ವ್ಯಾಲ್ಯೂ ಆಫ್ ಎನ್ ಅನ್ನು ಹಾಕಿದ್ರೆ ಇದು ನೆಗೆಟಿವ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಎನ್ ವ್ಯಾಲ್ಯೂ ಶುಡ್ ಬಿ ಪಾಸಿಟಿವ್ ಓನ್ಲಿ. ಆದರೆ ಆ ವ್ಯಾಲ್ಯೂವನ್ನು ಹಾಕಿದಾಗ ಈ ಕಂಪ್ಲೀಟ್ ಇದಿಷ್ಟು ಏನಿದೆ ಅಲ್ಲ, ಇಮ್ಯಾಜಿನರಿ, ನೆಗೆಟಿವ್ ಆಗಬೇಕು. ಸಚ್ ದಟ್ ನೆಗೆಟಿವ್ ಇಂಟು ನೆಗೆಟಿವ್ ಈಸ್ ಪಾಸಿಟಿವ್ ಆಗಬೇಕು. ಏನದು ನೋಡಿ, ಇಫ್ ಐ ಪುಟ್ ಎನ್ ಇಸ್ ಈಕ್ವಲ್ ಟು 1, ಎನ್ ಇಸ್ ಈಕ್ವಲ್ ಟು 1 ಅನ್ನು ಹಾಕ್ತೀನಿ, ಏನಾಗುತ್ತೆ? ಮೈನಸ್ 2 ಇಂಟು ಐ ಪವರ್ ಎನ್ ಜಾಗದಲ್ಲಿ 1 ಪ್ಲಸ್ 1. ರೈಟ್? ಸೊ ಫೈನಲಿ ಯು ವಿಲ್ ಗೆಟ್ minus 2 into I power 2, I square. What is I square value? I square value is minus 1. Minus into minus is plus, 2 into 1 is 2. ಹೌದಾ? ಅಂದರೆ n ವ್ಯಾಲ್ಯೂ ನಿಮಗೆ 2 ಬಂತ? ಇಲ್ಲ. n ವ್ಯಾಲ್ಯೂ ಈಸ್ ನಥಿಂಗ್ ಬಟ್ 1. ದಿಸ್ ಇಸ್ ದ ಸೊಲ್ಯೂಷನ್. ಓಕೆ, ನಮಗೆ ಕೇಳ್ತಿರೋದೇನು ಪ್ರಶ್ನೆಯಲ್ಲಿ? n ವ್ಯಾಲ್ಯೂ ಈಸ್ 1. Okay, the least positive integer n for which this expression is positive is, ನಮಗೆ ಬೇಕಾಗಿರೋದು n ವ್ಯಾಲ್ಯೂ. ಡು ನಾಟ್ ಗೋ ವಿತ್ 2, ಗೋ ವಿತ್ 1. ಓಕೆ, ಅರ್ಥ ಆಯ್ತಾ? ಫೈನ್.
ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ನ ಕಡೆಗೆ ಹೋಗೋಣ. ಇಫ್ z is a complex number such that z is equal to minus z bar, then ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಏನು ಹೇಳ್ತಿದ್ದಾರೆ? z is a complex number ಅಂತ ಹೇಳ್ತಿದ್ದಾರೆ. ಏನಂತೆ z is a complex number. ಕಾಂಪ್ಲೆಕ್ಸ್ ನಂಬರ್ ಅನ್ನ ಹೇಗೆ ಡಿನೋಟ್ ಮಾಡ್ತೀರಾ? x ಪ್ಲಸ್ iy ಅಂತ ಹೇಳಿ ಡಿನೋಟ್ ಮಾಡ್ತೀರಾ. ಹೌದಾ? ದಿಸ್ ಇಸ್ ಈಕ್ವಲ್ ಟು z ಈಸ್ ಈಕ್ವಲ್ ಟು ಮೈನಸ್ z ಬಾರ್ ಅಂತ ಹೇಳ್ತಿದ್ದಾರೆ. z ಬಾರ್ ಅಂದ್ರೆ ಏನು? ಕಾಂಜುಗೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್. ಕಾಂಜುಗೇಟ್ನ ಹೇಗೆ ಬರೀತೀರಾ? x ಮೈನಸ್ iy ಅಂತ ಹೇಳಿ ಬರೀತೀರಾ. ಈಗ ಇವುಗಳನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ z ಇಸ್ ಈಕ್ವಲ್ ಟು ಮೈನಸ್ z ಬಾರ್ ಅಲ್ವಾ? z ಅಂದ್ರೆ x ಪ್ಲಸ್ iy ಮೈನಸ್ z ಬಾರ್ ಅಂದ್ರೆ x ಮೈನಸ್ iy. ಡನ್? ಓಕೆ. ಸೊ x ಪ್ಲಸ್ iy is equal to minus into plus x is minus x, minus into minus is plus iy. ರೈಟ್? ಓಕೆ. ಈಗ ಈ iy ಅನ್ನ ಈ ಕಡೆ ಕಳಿಸಿದ್ರೆ ಅಥವಾ ಇಲ್ಲಿರೋ iy ಅನ್ನೇ ಈ ಕಡೆ ತಂದ್ರೆ ವಾಟ್ ಹ್ಯಾಪನ್ಸ್? ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಯಾವುದಾದ್ರೂ ಒಂದನ್ನ ಇದನ್ನೇ RHS ಗೆ ತಗೊಂಡು ಹೋದ್ರು, ಇದನ್ನೇ LHS ಗೆ ತಗೊಂಡ್ಬಂದ್ರು ನೆಗೆಟಿವ್ ಆಗುತ್ತೆ. ಇದು ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ iy ಆಗಿ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ iy ಮೈನಸ್ iy. ಅಥವಾ ಇದನ್ನೇ ಈ ಕಡೆ ತಂದ್ರೆ ಇದು ಮೈನಸ್ iy ಆಗುತ್ತೆ. ಈ ಕಡೆ ಬಂದಾಗ ಎರಡು ಕ್ಯಾನ್ಸಲ್ ಆಗುತ್ತೆ. ನಿಜ ತಾನೆ? ಎಸ್. ಸೊ ಹಾಗಿದ್ರೆ ಇಲ್ಲಿ ಉಳಿಯೋದು x ಈಕ್ವಲ್ ಟು ಮೈನಸ್ ಎಕ್ಸ್. ಮೈನಸ್ ಎಕ್ಸ್ ಅನ್ನ ಈ ಕಡೆ ತಂದ್ರೆ x ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ. ನಿಜ ಅಲ್ವಾ? ಸೊ ನಾವು 2x is equal to 0 ಉಳಿಯುತ್ತೆ. ಅಂಡ್ ಫೈನಲಿ x equal to 0 divided by 2 such that x equal to 0. x equal to 0. x ಅಂದ್ರೆ ಏನಿಲ್ಲಿ? ರಿಯಲ್ ಪಾರ್ಟ್. ಹೌದಾ? ಅಂದ್ರೆ x equal to 0 ಆಯಿತು ಅಂದ್ರೆ ರಿಮೆಂಬರ್ ದ ಗಿವೆನ್ ಕಾಂಪ್ಲೆಕ್ಸ್ ನಂಬರ್. ಇವಾಗ ಏನು ಕೇಳ್ತಿದಾರಲ್ಲ z is equal to ಮೈನಸ್ z ಬಾರ್, ಇದಕ್ಕೆ ವ್ಯಾಲ್ಯೂ ಏನು ಬರುತ್ತೆ? ಇದಕ್ಕೆ ಯಾವುದು ಸ್ಯೂಟೇಬಲ್ ಅಂದ್ರೆ, ಸಿನ್ಸ್ ಇದನ್ನ ನಾವು ರಿಸಾಲ್ವ್ ಮಾಡಿದಾಗ ರಿಯಲ್ ಪಾರ್ಟ್ 0 ಆಗಿ ಹೋಗುತ್ತೆ. ಯಾವಾಗ ರಿಯಲ್ ಪಾರ್ಟ್ 0 ಆಗುತ್ತೋ ರಿಮೈನಿಂಗ್ ಈಸ್ ಓನ್ಲಿ ಇಮ್ಯಾಜಿನರಿ. ಸೊ ಝೆಡ್ ಈಸ್ ಪ್ಯೂರ್ಲಿ ಇಮ್ಯಾಜಿನರಿ. ಅರ್ಥ ಮಾಡ್ಕೊಳ್ಳಿ, ಝೆಡ್ ಈಸ್ ಪ್ಯೂರ್ಲಿ ಇಮ್ಯಾಜಿನರಿ. ಅರ್ಥ ಆಯ್ತಾ? ಓಕೆ. ಒಂದು ವೇಳೆ ನಮ್ಮ ಇಮ್ಯಾಜಿನರಿ ಪಾರ್ಟ್ 0 ಆದ್ರೆ ಏನ್ ಮಾಡ್ತೀರಾ? ಇಮ್ಯಾಜಿನರಿ ಪಾರ್ಟ್ 0 ಆಯ್ತು ಅಂದ್ರೆ ರಿಮೆಂಬರ್ z ಈಸ್ ಪ್ಯೂರ್ಲಿ ರಿಯಲ್. z ಈಸ್ ಪ್ಯೂರ್ಲಿ ರಿಯಲ್. ಯು ಗಾಟ್ ಇಟ್? ಅರ್ಥ ಆಯ್ತಲ್ಲ? ಎಸ್. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ x ಸ್ಕ್ವಯರ್ ಪ್ಲಸ್ x ಪ್ಲಸ್ 1 ಇಸ್ ಈಕ್ವಲ್ ಟು 0, ದೆನ್ ಆಲ್ಫಾ ಪವರ್ 16 ಪ್ಲಸ್ ಬೀಟಾ ಪವರ್ 16 ಇಸ್ ಈಕ್ವಲ್ ಟು ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ಇಲ್ಲಿ ನೋಡಿ, ಕ್ವೆಶನ್ ಅಲ್ಲಿ ಆಲ್ರೆಡಿ ದೇ ಹ್ಯಾವ್ ಮೆನ್ಷನ್ಡ್ ಆಲ್ಫಾ ಮತ್ತೆ ಬೀಟಾಗಳು ಎರಡೂ ಕೂಡ ಇರುವಂತಹ ಈ ಒಂದು ಕ್ವಾಡ್ರೇಟಿಕ್ ಈಕ್ವೇಶನ್ ನ ರೂಟ್ಸ್ ಅಂತ ಕೊಟ್ಬಿಟ್ಟಾರೆ ಅಲ್ವಾ? ನಮಗೆ ಆಲ್ರೆಡಿ ಗೊತ್ತಿದೆ. ಏನು ಗೊತ್ತಿದೆ? ಯಾವುದೇ ಕ್ವಾಡ್ರೇಟಿಕ್ ಈಕ್ವೇಶನ್ನಿಗೆ ರೂಟ್ಸ್ಗಳಾಗಿ ನಾವು ಒಮೆಗಾ ಹಾಗೆ ಒಮೆಗಾ ಸ್ಕ್ವಯರ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಹಾಗಿದ್ರೆ ಆಲ್ಫಾನ ನಾನು ಒಮೆಗಾ ಅಂತ ಹೇಳಿ, ಹಾಗೆ ಬೀಟಾ ಏನಿದೆ ಅಲ್ಲ ಇದನ್ನ ನಾನು ಒಮೆಗಾ ಸ್ಕ್ವಯರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಹೌದಾ? ಸೊ ಯಾವ್ದಾದ್ರೂ ಕನ್ಸಿಡರ್ ಮಾಡ್ಬೋದು. ಆಲ್ಫಾ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವಯರ್ ಅಂತ ತಗೊಂಡ್ರೂ ತೊಂದರೆ ಇಲ್ಲ, ಬೀಟಾ ಇಸ್ ಈಕ್ವಲ್ ಟು ಒಮೆಗಾ ಅಂತ ತಗೊಂಡ್ರೂ ತೊಂದರೆ ಇಲ್ಲ. ನಾನು ಆಲ್ಫಾ ಇಸ್ ಈಕ್ವಲ್ ಟು ಒಮೆಗಾ, ಬೀಟಾ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವಯರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡಿನಿ. ಈಗೇನ್ ಮಾಡ್ತೀವಿ ನಾವು? ಆಲ್ಫಾದ ಜಾಗದಲ್ಲಿ ಒಮೆಗಾ ಹಾಕೋಣ, ಬೀಟಾದ ಜಾಗದಲ್ಲಿ ಒಮೆಗಾ ಸ್ಕ್ವಯರ್ ಅನ್ನ ಹಾಕೋಣ. ಓಕೆ. ಸೊ ಆಲ್ಫಾದ ಜಾಗದಲ್ಲಿ ಒಮೆಗಾ ಹಾಕ್ತೀನಿ, ಒಮೆಗಾ ಪವರ್ 16 ಪ್ಲಸ್ ಬೀಟಾದ ಜಾಗದಲ್ಲಿ ಒಮೆಗಾ ಸ್ಕ್ವಯರ್ ಅನ್ನ ಹಾಕ್ತೀನಿ, ಒಮೆಗಾ ಸ್ಕ್ವಯರ್ ರೈಸ್ ಟು ದ ಪವರ್ 16. ಇಲ್ಲಿ ಒಮೆಗಾ ಪವರ್ 16 ಹಾಗೆ ಇರಲಿ, ಒಮೆಗಾ ಪವರ್ 2 ಇಂಟು 16 ಈಸ್ 32 ಅಂತ ಬರ್ಕೊಳ್ಳೋಣ. ಓಕೆ ಫೈನ್. ಈಗ ಒಮೆಗಾ ಪವರ್ 16 ಅನ್ನ ನಾನು 15 ಪ್ಲಸ್ 1 ಅಂತ ಬರಿಬೋದಾ? ಒಮೆಗಾ ಪವರ್ 15 ಪ್ಲಸ್ 1 ಅಂತ ಬರಿಬಹುದು ಅಲ್ಲ ಮ್ಯಾಮ್? 12 ಪ್ಲಸ್ 4 ಅಂತ ಬರೆದ್ರೂ ಓಕೆ ಅಲ್ಲ, 16 ಬರುತ್ತೆ. 11 ಪ್ಲಸ್ 5 ಬರೆದ್ರೂ 16 ಬರುತ್ತೆ. ಯಾಕೆ 15 ಪ್ಲಸ್ 1 ಬರೆದಿದ್ದೀರಾ?
ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಇರಬಹುದು. ಯಾಕೆ ಈ ರೀತಿ ಬರೆದಿದ್ದೀನಿ ಅಂತ ನಿಮಗೆ ಗೊತ್ತಾಗತ್ತೀಗ. ಓಕೆ, ಪ್ಲಸ್ ಒಮೆಗಾ ಪವರ್ 32 ಅನ್ನು ನಾನು 30 + 2 ಅಂತ ಹೇಳಿ ಬರಿಬಹುದಾ? 30 + 2 ಅಂತ ಹೇಳಿ ಬರಿಬಹುದಾ? ಎಸ್, ಐ ಶಾಲ್ ರೈಟ್ ಲೈಕ್ ದಿಸ್. ಓಕೆ, ಸೊ ಈಗ ನೋಡಿ, ಒಮೆಗಾ ಪವರ್ 15 ಏನಿದೆಲ್ಲ ಅದನ್ನು ಒಂದು ಕಡೆಗೆ ಬರ್ಕೊಳ್ತೀನಿ, ಇಂಟು ಒಮೆಗಾ ಪವರ್ 1 ಅನ್ನು ಇನ್ನೊಂದು ಕಡೆ ಬರೀತೀನಿ. ಅಗೇನ್ ಅಪ್ಲೈಯಿಂಗ್ ದ ಪ್ರಾಡಕ್ಟ್ ಲಾ. ಒಮೆಗಾ ಪವರ್ 15 ಒಂದು ಕಡೆಗೆ, ಒಮೆಗಾ ಪವರ್ 1 ಒಂದು ಕಡೆಗೆ. ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಮ್ ಪ್ಲಸ್ ಎನ್. ಹೌದಾ? ಪ್ಲಸ್ ಒಮೆಗಾ ಪವರ್ 30 ಒಂದು ಕಡೆಗೆ ನಾನು ಬರಿತೀನಿ, ಹಾಗೆ ಒಮೆಗಾ ಸ್ಕ್ವಯರ್ ಅನ್ನು ನಾನು ಮತ್ತೊಂದು ಕಡೆಗೆ ಬರ್ಕೊಳ್ತೀನಿ. ಓಕೆ, ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಫೈನ್. ಓಕೆ, ಸೊ ಈಗ ನೋಡಿ, ಒಮೆಗಾ ಪವರ್ 15 ಅನ್ನು ನಾನು ಒಮೆಗಾ ಕ್ಯೂಬ್ ರೈಸ್ ಟು ದ ಪವರ್ 5 ಅಂತ ಬರೀಬಹುದಾ? ಒಮೆಗಾ ಪವರ್ 15 ನೋಡಿ, 15 + 1 ಅನ್ನು ಬರೆಯೋ ಅಂಥ ಉದ್ದೇಶನೇ ಇಷ್ಟು. ನಾನು ಈ ಒಮೆಗಾ ಪವರ್ 15 ಅನ್ನು ಇನ್ ಟರ್ಮ್ಸ್ ಆಫ್ ಮಲ್ಟಿಪಲ್ಸ್ ಆಫ್ 3 ಅಲ್ಲಿ ಬರೀಬಹುದು ಅಂತ. ಬಿಕಾಸ್ ನಮಗೆ ಗೊತ್ತು ಒಮೆಗಾ ಕ್ಯೂಬ್ ವ್ಯಾಲ್ಯೂ ಈಸ್ 1 ಅಂತ ಅಲ್ವಾ? ನಿಜ ತಾನೆ? ಎಸ್. ಸೊ ಒಮೆಗಾ ಕ್ಯೂಬ್ ರೈಸ್ ಟು ದ ಪವರ್ 5 ಅಂತ ಹೇಳಿ ನಾನು ಬರ್ಕೊಂಡೆ, ಇಂಟು ಒಮೆಗಾ ಪವರ್ 1 ಅನ್ನು ಹಾಗೆ ಬರಿತೀನಿ, ಪ್ಲಸ್ ಒಮೆಗಾ ಪವರ್ 30 ಅನ್ನು ಒಮೆಗಾ ಕ್ಯೂಬ್ ರೈಸ್ ಟು ದ ಪವರ್ 10 ಅಂತ ಹೇಳಿ ಬರ್ಕೊಳ್ತೀನಿ. ಈ ಕಡೆಗೆ ಒಮೆಗಾ ಸ್ಕ್ವೇರ್ ಆಸ್ ಇಟ್ ಈಸ್. ಅರ್ಥ ಆಗ್ತಿದೆನಾ ಏನು ಮಾಡ್ತಿದ್ದೀನಿ ಅಂತ? ಯಾವ ರೀತಿ ಇದನ್ನು ತಗೊಂಡು ಹೋಗ್ತಿದ್ದೀವಿ ಅರ್ಥ ಆಗ್ತಿದೆನಾ? 16 ಅನ್ನು 15 + 1 ಅಂತ, 32 ಅನ್ನು 30 + 2 ಅಂತ ಬರ್ಕೊಂಡೆ. ಯಾಕೆ ಈ ರೀತಿ ಬರ್ಕೊಂಡೆ ಅಂದರೆ, ಇವುಗಳನ್ನು ಅಬ್ಸರ್ವ್ ಮಾಡ್ರಿ, 15 ಹಾಗೆ 30 ಎರಡೂ ಕೂಡ ಮಲ್ಟಿಪಲ್ಸ್ ಆಫ್ 3. ಹೌದಾ? ಸೊ 3 ಅನ್ನು ಒಳಗಡೆ ಇಟ್ಟೆ, ಹೊರಗಡೆ 5 ಅನ್ನು ಬರೆದೆ. 3 ಅನ್ನು ಒಳಗಡೆಗೆ ಇಟ್ಟೆ, ಹೊರಗಡೆ 10 ಅನ್ನು ಬರೆದೆ. 3 × 5 is 15, 3 × 10 is 30. ಅರ್ಥ ಆಯ್ತಾ? ಯು ಗಾಟ್ ಇಟ್? ಎಸ್, ಫೈನ್. ಈಗ ಮುಂದೆ ಹೋಗೋಣ. ಹಾಂ, ಒಮೆಗಾ ಕ್ಯೂಬ್ ಅಂದರೆ ಏನು? 1 ಪವರ್ 5 ಇಂಟು ಒಮೆಗಾ ಪವರ್ 1 ಅಂದರೆ ಒಮೆಗಾನೆ. ಒಮೆಗಾ ಕ್ಯೂಬ್ ಈಸ್ ನಥಿಂಗ್ ಬಟ್ 1 ರೈಸ್ ಟು ದ ಪವರ್ 10 ಇಂಟು ಒಮೆಗಾ ಸ್ಕ್ವೇರ್. ಹೌದಾ? ಸೊ ಇದು 1 ಪವರ್ 5 ಈಸ್ 1 ಇಂಟು ಒಮೆಗಾ ಈಸ್ ಒಮೆಗಾ, ಪ್ಲಸ್ 1 ಪವರ್ 10 ಈಸ್ 1 ಇಂಟು ಒಮೆಗಾ ಸ್ಕ್ವೇರ್ ಈಸ್ ಒಮೆಗಾ ಸ್ಕ್ವಯರ್. ಹೌದಾ? ಸೊ ವಾಟ್ ಈಸ್ ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ವ್ಯಾಲ್ಯೂ? ದಿಸ್ ಇಸ್ ಆಕ್ಚುಲಿ ಈಕ್ವಲ್ ಟು -1. ಕರೆಕ್ಟ್ ಅಲ್ವಾ? ನಾನು ಪ್ರಾಪರ್ಟೀಸ್ ಹೇಳಬೇಕಾದ್ರೆ, ಪ್ರಾಪರ್ಟೀಸ್ಗಳನ್ನು ಬರೆಸಬೇಕಾದ್ರೆ ಇದನ್ನು ಬರೆಸಿದ್ದೀನಿ. ಒಮೆಗಾ ಪ್ಲಸ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು -1 ಅಲ್ವಾ? ರೈಟ್? ಎಸ್. ಸೊ ಹಾಗಿದ್ರೆ ನಮಗೆ ಫೈನಲ್ ಆಗಿ ಇಲ್ಲಿ ಬರುವಂತಹ ವ್ಯಾಲ್ಯೂ ಏನಪ್ಪ ಅಂದರೆ ದಟ್ ಈಸ್ -1. ಇದರ ವ್ಯಾಲ್ಯೂ ಏನು ಬರುತ್ತೆ ನಿಮಗೆ? ಆಪ್ಷನ್ ಡಿ, -1. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ? ಫೈನ್. ಹಾಗಿದ್ರೆ ಈಗ ನಾವು ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಕಡೆಗೆ ಹೋಗೋಣ. ಸೊ ಏನಿದೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್? ದ ಕಾಂಪ್ಲೆಕ್ಸ್ ನಂಬರ್ 1 + 2i ಡಿವೈಡೆಡ್ ಬೈ 1 - i ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್ ಅಂತ ಹೇಳಿ ಕೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಏನು ಮಾಡಬೇಕೀಗ ಅಂದರೆ ನೋಡಿ, ಕೊಟ್ಟಿರೋ ಕಾಂಪ್ಲೆಕ್ಸ್ ನಂಬರನ್ನು ಇಲ್ಲಿ ಬರ್ಕೊಳ್ತೀನಿ ಹಾಗೆ, 1 + 2i ಡಿವೈಡೆಡ್ ಬೈ 1 - i. ಹೌದಾ? ಸೊ ಈ ಕಾಂಪ್ಲೆಕ್ಸ್ ನಂಬರ್ ಡಿವಿಷನಲ್ ಫಾರ್ಮೆಟಲ್ಲಿ ಇದೆ. ಯಾವುದಾದ್ರೂ ಎರಡು ಕಾಂಪ್ಲೆಕ್ಸ್ ನಂಬರ್ಗಳನ್ನು ಡಿವೈಡ್ ಮಾಡಬೇಕು ಅಂದರೆ ನಾವು ಏನು ಮಾಡ್ತೀವಿ? ಇಲ್ಲಿ ಇರ್ತಕ್ಕಂಥ ಡಿನೋಮಿನೇಟರ್ನ ಕಾಂಜುಗೇಟ್ ತಗೊಂಡು ಅದನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಬನ್ನಿ ಅದೇ ಕೆಲಸ ಮಾಡೋಣ. ಸೊ 1 - i ಇದರ ಕಾಂಜುಗೇಟ್ ಏನು? 1 + i. ನಾನು ಸ್ಟಾರ್ಟಿಂಗೇ ಹೇಳಿದ್ದೆ, ಕಾಂಜುಗೇಟ್ ಅಂದರೆ ಇಮ್ಯಾಜಿನರಿ ಪಾರ್ಟ್ ಏನಿರುತ್ತಲ್ಲ ಅದರ ಸೈನನ್ನು ಚೇಂಜ್ ಮಾಡೋದು ಅಷ್ಟೇ, ನಾಟ್ ರಿಯಲ್ ಪಾರ್ಟ್. ರಿಯಲ್ ಪಾರ್ಟನ್ನು ಟಚ್ಚೇ ಮಾಡಬಾರ್ದು. ಓಕೆ? ಸೊ 1 - iದು ಕಾಂಜುಗೇಟ್ 1 + i, ಇಲ್ಲಿನೂ 1 + i. ಈಗ ನೋಡಿ, 1 + 2i ಅನ್ನು 1 + i ಜೊತೆಗೆ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಓಕೆ? ಏನಾಗುತ್ತೆ? 1 × 1 ಈಸ್ 1 ಪ್ಲಸ್ 1 × i ಈಸ್ i. ಈ 1 ಅನ್ನು ಕಂಪ್ಲೀಟ್ ಆಗಿ 1 + i ಜೊತೆ ಮಲ್ಟಿಪ್ಲೈ ಮಾಡಿದೆ. ಈಗ 2i ಅನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. 2i × 1 ಈಸ್ 2i ಪ್ಲಸ್ 2i × i ಈಸ್ 2i ಸ್ಕ್ವಯರ್ ಅಲ್ವಾ? ಡಿವೈಡೆಡ್ ಬೈ ಇದು ನೋಡಿ, a - b × a + b ಫಾರ್ಮೆಟಲ್ಲಿದೆ. ಹಾಗಿದ್ರೆ ನಾನು ಇದನ್ನು a² - b² ಅಂತ ಹೇಳಿ ಬರಿಬಹುದಾ? ಎಸ್, ಎಕ್ಸಾಕ್ಟ್ಲಿ ಬರಿಬಹುದು. ನಾವು ನೋಡಿ, ಇಲ್ಲಿ
1 plus I plus 2I plus 2 into I square. What is I square value? ನಮಗೆ ಗೊತ್ತಿದೆ I square is equal to -1. ಹಾಗಿದ್ರೆ 2 into -1 ಅಂತ ಬರೀರಿ. Divided by 1 square is 1 minus I square ಅಂದರೆ again -1 ಅಲ್ವಾ? ಎಸ್, ಕರೆಕ್ಟ್. ಈಗ ಮುಂದೆ ನೋಡಿ, ಲೆಟ್ ಮೀ ರೈಟ್ ಹಿಯರ್ 1 plus I plus 2I. 2 into -1 is -2 divided by 1 minus into minus is +1. ನಿಜ ತಾನೆ? ಎಸ್. ಈ ಕಡೆಗೆ 1 minus 2 ಅಂದರೆ -1 ಬರುತ್ತೆ. I plus 2I ಅಂದರೆ 3I ಬರುತ್ತೆ. Divided by 1 plus 1 is nothing but 2. ರೈಟ್? ಈಗ ಇದನ್ನ ನಾನು ಹೇಗೆ ಬರೀತೀನಿ ಅಂದರೆ -1/2 ಒಂದು ಕಡೆಗೆ ಪ್ಲಸ್ 3/2I ಇನ್ನೊಂದು ಕಡೆಗೆ. ಅಂದರೆ ರಿಯಲ್ ಪಾರ್ಟನ್ನು ಒಂದು ಕಡೆಗೆ ಬರದೆ ಇಮ್ಯಾಜಿನರಿ ಪಾರ್ಟನ್ನು ಇನ್ನೊಂದು ಕಡೆಗೆ ಬರದೆ. ಇದು ಯಾವ ಫಾರ್ಮೆಟಲ್ಲಿದೆ ಅಂದರೆ ಕಾಂಪ್ಲೆಕ್ಸ್ ನಂಬರ್ದು ಜನರಲ್ ಫಾರ್ಮೆಟ್ ಏನಿದೆಯಲ್ಲ, z is equal to x plus iy ಫಾರ್ಮೆಟಲ್ಲಿ ಬರೆದಿದ್ದೀನಿ. ಹಾಗಿದ್ರೆ ಇಲ್ಲಿ ನಮಗೆ ಎಕ್ಸ್ನ ವ್ಯಾಲ್ಯೂ ಏನು ಅನ್ನೋದು ಅರ್ಥ ಆಯಿತು. ಏನು ಎಕ್ಸ್ ವ್ಯಾಲ್ಯೂ ಇಲ್ಲಿ? ಎಕ್ಸ್ ಇಸ್ ಈಕ್ವಲ್ ಟು -1/2. -1/2 ಅಂದರೆ ನೆಗೆಟಿವ್ ವ್ಯಾಲ್ಯೂ ವಿಚ್ ಇಸ್ ಲೆಸ್ ದೆನ್ 0. ಹಿಯರ್ ಎಕ್ಸ್ ಈಸ್ ಲೆಸ್ ದೆನ್ 0. 3/2 ಅಂದರೆ ವಾಟ್ ಯು ವಿಲ್ ಗೆಟ್? ಏನಾದರೂ ಬರಲಿ ವ್ಯಾಲ್ಯೂ. 3/2 ಅಂದರೆ 1.5 ಸಮಥಿಂಗ್ ಹಾಗೆ ಬರುತ್ತೆ. ಹೌದಾ? ನಿಜ ತಾನೆ? ಸೊ 1 ಪಾಯಿಂಟ್ ಬರುತ್ತೆ. ಓಕೆ, ದಟ್ ಈಸ್ ಸೆಕೆಂಡ್ರಿ. ಆದರೆ ಆ ವ್ಯಾಲ್ಯೂ ಏನಿದೆ ಅದು ಪಾಸಿಟಿವಾ ನೆಗೆಟಿವಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ 1/2 ಅಂದರೆ -0.5 ಆಗುತ್ತೆ. 0.5 ಬೇಕಾಗಿಲ್ಲ ನಮಗೆ. ಬರುವಂತಹ ವ್ಯಾಲ್ಯೂ ನೆಗೆಟಿವಾ ಪಾಸಿಟಿವಾ ಅನ್ನೋದು ಮಾತ್ರ ಬೇಕಾಗಿರೋದು. ಸೊ ಎಕ್ಸ್ ಈಸ್ ಲೆಸ್ ದೆನ್ 0 ಹಿಯರ್. ಇಲ್ಲಿ ಬರ್ತಕ್ಕಂಥ ವ್ಯಾಲ್ಯೂ ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಹಿಯರ್ ವೈ ಈಸ್ ಗ್ರೇಟರ್ ದೆನ್ 0. ರೈಟ್? ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸರಿ. ಈಗ ನನಗೆ ಹೇಳಿ, ಯಾವ ಕ್ವಾಡ್ರೆಂಟಲ್ಲಿ ಎಕ್ಸ್ ಲೆಸ್ ದೆನ್ 0 ವೈ ಗ್ರೇಟರ್ ದೆನ್ 0 ಇರುತ್ತೆ ಹೇಳ್ರಿ. ನೋಡಿ, ಇಲ್ಲಿ ನಮ್ಮ ಕ್ವಾಡ್ರೆಂಟ್ ಇದೆ. ಹೌದಾ? 4 ಕ್ವಾಡ್ರೆಂಟ್ಸ್. ಇದರಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಕ್ಸ್ ವಿಲ್ ಬಿ ಪಾಸಿಟಿವ್, ವೈ ವಿಲ್ ಬಿ ಪಾಸಿಟಿವ್. ಹೌದಾ? ದಿಸ್ ಇಸ್ ಫಸ್ಟ್ ಕ್ವಾಡ್ರೆಂಟ್. ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಕಥೆಗೆ ಬಂದರೆ ಎಕ್ಸ್ ವಿಲ್ ಬಿ ನೆಗೆಟಿವ್, ವೈ ವಿಲ್ ಬಿ ಪಾಸಿಟಿವ್. ನೋಡಿ, ಎಕ್ಸ್ ಇಲ್ಲಿ ನೆಗೆಟಿವೇ ಇರೋದು. ಎಕ್ಸ್ ಈಸ್ ನೆಗೆಟಿವ್ ಹಿಯರ್, ವೈ ಈಸ್ ಪಾಸಿಟಿವ್. ನಮಗೆ ಸೆಕೆಂಡ್ ಕ್ವಾಡ್ರೆಂಟಲ್ಲೇ ಎಕ್ಸ್ ನೆಗೆಟಿವ್ ಬರುತ್ತೆ, ವೈ ಪಾಸಿಟಿವ್ ಬರುತ್ತೆ. ಇದರ ಅರ್ಥ ಈ ಕೊಟ್ಟಿರುವಂಥ ಕಾಂಪ್ಲೆಕ್ಸ್ ನಂಬರ್ ಎಲ್ಲಿ ಲೈ ಆಗುತ್ತೆ ಅಂದರೆ ಇಟ್ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಓಕೆ, ಎಸ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ದ ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ಇಕ್ವೇಶನ್ z square plus z bar is equal to 0 where z belongs to complex number. C ಅಂದ್ರೆ ಏನು? ಕಾಂಪ್ಲೆಕ್ಸ್ ನಂಬರ್. where z belongs to C complex number are what ಅಂತ ಕೇಳ್ತಿದ್ದಾರೆ. ಅಂದರೆ ಈ ಒಂದು ಈಕ್ವೇಶನ್ ಕೊಟ್ಟಿರುವಂತಹ ಈ ಒಂದು ಈಕ್ವೇಶನ್ ಅಲ್ಲಿ ಇದನ್ನು ಸಾಲ್ವ್ ಮಾಡಿದರೆ ಎಷ್ಟು ನಂಬರ್ ಆಫ್ ಸೊಲ್ಯೂಷನ್ಸ್ ಬರುತ್ತೆ ಅನ್ನೋದನ್ನ ನಮಗೆ ಕೇಳ್ತಿದ್ದಾರೆ. ಓಕೆ, ಹಾಗೆ ಹೇಳ್ತಿದ್ದಾರೆ. ಇಲ್ಲಿ ಝೆಡ್ ಅನ್ನುವಂಥದ್ದು ಏನನ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ ಕಾಂಪ್ಲೆಕ್ಸ್ ನಂಬರನ್ನು. ಝೆಡ್ ಬಿಲಾಂಗ್ಸ್ ಟು ಕಾಂಪ್ಲೆಕ್ಸ್ ನಂಬರ್. ನಮಗೆ ಗೊತ್ತಿದೆ ಕಾಂಪ್ಲೆಕ್ಸ್ ನಂಬರನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಝೆಡ್ ವ್ಯಾಲ್ಯೂ ಏನಾಯಿತು? ಎಕ್ಸ್ ಪ್ಲಸ್ ಐ ವೈ. ವಾಟ್ ಅಬೌಟ್ ಝೆಡ್ ಬಾರ್? ಝೆಡ್ ಬಾರ್ ಅಂದರೆ ಕಾಂಜುಗೇಟ್ ಆಫ್ ದ ಗಿವೆನ್ ಕಾಂಪ್ಲೆಕ್ಸ್ ನಂಬರ್, ದಟ್ ಈಸ್ ಎಕ್ಸ್ ಮೈನಸ್ ಐ ವೈ. ಏನಿದು? ಎಕ್ಸ್ ಮೈನಸ್ ಐ ವೈ. ಎಕ್ಸ್ ಪ್ಲಸ್ ಐ ವೈ ಅಂದರೆ ಕಾಂಪ್ಲೆಕ್ಸ್ ನಂಬರ್, ಅದರ ಕಾಂಜುಗೇಟ್ ಎಕ್ಸ್ ಮೈನಸ್ ಐ ವೈ. ಈಗ ಇರೋಂತಹ ಈ ಝೆಡ್ ಹಾಗೆ ಝೆಡ್ ಬಾರ್ಗಳ ವ್ಯಾಲ್ಯೂವನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಝೆಡ್ ಅಂದರೆ ಎಕ್ಸ್ ಪ್ಲಸ್ ಐ ವೈ ಹೋಲ್ ಸ್ಕ್ವಯರ್ ಮಾಡ್ರಿ, ಪ್ಲಸ್ ಝೆಡ್ ಬಾರ್ ಅಂದರೆ ಎಕ್ಸ್ ಮೈನಸ್ ಐ ವೈ ವಿಚ್ ಇಸ್ ಈಕ್ವಲ್ ಟು 0. ಬರ್ಕೊಂಡ್ರೆ ಹಿಂಗೆ? ಎಸ್. ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ಪ್ಯಾಂಡ್ ಮಾಡಿದರೆ ಏನಾಗುತ್ತೆ? ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್, ಇದು ನೋಡಿ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮೆಟಲ್ಲಿ ಇದೆ. ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಅಂದರೆ ಐ ಸ್ಕ್ವಯರ್ ವೈ ಸ್ಕ್ವಯರ್. ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2 ಟೈಮ್ಸ್ ಆಫ್
ಎ ಇಂಟು ಬಿ, ಹೌದಾ, ಪ್ಲಸ್ ಎಕ್ಸ್ ಮೈನಸ್ ಐ ವೈ ಇಸ್ ಈಕ್ವಲ್ ಟು 0. ಇದನ್ನು ಆಸ್ ಇಟ್ ಈಸ್ ನಾನು ಹಾಗೆ ಬರ್ದಿದ್ದೀನಿ. ಓಕೆ, ಇದನ್ನು ನಾನೇನು ಮಾಡಿದೆ, ಎಕ್ಸ್ಪ್ಯಾಂಡ್ ಮಾಡಿದೆ. ಈಗ ನೋಡಿ, ವಾಟ್ ಈಸ್ ಐ ಸ್ಕ್ವೇರ್ ವ್ಯಾಲ್ಯೂ? ವಿ ನೋ ದಟ್ ಐ ಸ್ಕ್ವೇರ್ ಇಸ್ ಈಕ್ವಲ್ ಟು -1, ಹೌದಾ? ಹಾಗಿದ್ರೆ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ, ಐ ಸ್ಕ್ವೇರ್ ಜಾಗದಲ್ಲಿ -1 ಇಂಟು ವೈ ಸ್ಕ್ವೇರ್ ಮಾಡಿದರೆ ಅಗೇನ್ ವೈ ಸ್ಕ್ವೇರ್, ಬೇಸಿಕಲಿ -y ಸ್ಕ್ವೇರ್ ಬರುತ್ತೆ, ಪ್ಲಸ್ 2xy ಪ್ಲಸ್ ಎಕ್ಸ್ ಮೈನಸ್ ಐ ವೈ ಇಸ್ ಈಕ್ವಲ್ ಟು 0. ಇಷ್ಟಿದೆ ಅಲ್ವಾ? ಈಗ ನಾನೇನು ಮಾಡ್ತೀನಿ, ಈ 0 ಅನ್ನು ಹೀಗೆ ಬರ್ಕೊಳ್ತೀನಿ. ಹೇಗೆ ಬರ್ಕೊಳ್ತೀನಿ ಅಂದರೆ, ಲೆಟ್ ಮೀ ರೈಟ್ ಲೈಕ್ ದಿಸ್. 0 ಅನ್ನು ನಾನು 0 ಪ್ಲಸ್ I0 ಅಂತ ಬರಿಬಹುದಲ್ಲ, ಏನೂ ತೊಂದರೆ ಇಲ್ಲ. 0 ಪ್ಲಸ್ I0 ಅಂತ ಬರಿಬಹುದು. ಇಲ್ಲಿನೂ ಅಷ್ಟೇ, ಈ 0 ಅನ್ನು 0 ಪ್ಲಸ್ I0 ಅಂತ ಹೇಳಿ ಬರಿತೀನಿ. ಅದೇ ರೀತಿ ಇಲ್ಲಿನೂ ಕೂಡ 0 ಪ್ಲಸ್ I0 ಅಂತ ಹೇಳಿ ಬರಿತೀನಿ. ಯಾಕೆ ಹೀಗೆ ಬರೆದ್ರಿ ಮ್ಯಾಮ್? ಏನು ಕಾರಣ? ಸಿಂಪಲ್. ಯಾಕೆ ಬರದೆ ಅಂದರೆ ಇವಾಗ ಅರ್ಥ ಆಗುತ್ತೆ. ನಾನು ಇಲ್ಲಿ ರಿಯಲ್ ಪಾರ್ಟ್ಗಳನ್ನು ಒಂದು ಕಡೆಗೆ, ಇಮ್ಯಾಜಿನರಿ ಪಾರ್ಟ್ಗಳನ್ನು ಒಂದು ಕಡೆಗೆ ಬರ್ಕೊಳ್ತೀನಿ, ಗುಂಪು ಮಾಡ್ತೀನಿ. ಅಂದರೆ ರಿಯಲ್ ಪಾರ್ಟ್ ಏನೇನು ಬರುತ್ತೆ? ಎಕ್ಸ್ ಸ್ಕ್ವಯರ್, ವೈ ಸ್ಕ್ವಯರ್, ಹಾಗೆ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ಐ ಇದೆ, ಇಮ್ಯಾಜಿನರಿ ಇದೆ, ಇಲ್ಲಿನೂ ಐ ಇದೆ, ಇಮ್ಯಾಜಿನರಿ. ಸೊ ಇವೆರಡು ಇಮ್ಯಾಜಿನರಿ ಪಾರ್ಟ್ ಆಯಿತು. ಈ 3 ಟರ್ಮ್ಸ್ಗಳು ನಮ್ಮ ರಿಯಲ್ ಪಾರ್ಟ್ ಆಯಿತು. ಬರೀರಿ ಅದನ್ನು ಒಂದು ಕಡೆಗೆ. ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ವೈ ಸ್ಕ್ವಯರ್, ಹೌದಾ? ಪ್ಲಸ್ ಈ ಕಡೆಗೆ ನೋಡ್ರಿ, ಇಲ್ಲಿ 2xy ಐ ಮೈನಸ್ ಐ ವೈ ಇದೆ. ಕರೆಕ್ಟ್ ಅಲ್ವಾ? 2xy ಐ ಮೈನಸ್ ಐ ವೈ ವಿಚ್ ಇಸ್ ಈಕ್ವಲ್ ಟು 0 ಪ್ಲಸ್ I0. ಏನು ಮಾಡಿದೆ ನಾನು? ವಾಟ್ ಐ ಡಿಡ್, ರಿಯಲ್ ಪಾರ್ಟ್ಗಳನ್ನು ಒಂದು ಕಡೆಗೆ, ಇಮ್ಯಾಜಿನರಿ ಐ ಇರ್ತಕ್ಕಂಥ ವ್ಯಾಲ್ಯೂಗಳನ್ನು ಒಂದು ಭಾಗ ಆಗಿ ಬರ್ಕೊಂಡಿದ್ದೀನಿ. ಒಂದು ಗುಂಪು, ಇದೊಂದು ಗುಂಪು, ಇದೊಂದು ಗುಂಪು. ಈಗ 0 ಪ್ಲಸ್ I0 ಬರೆಯೋ ಕಾರಣ ಇಷ್ಟೇ. ನಾನೇನು ಮಾಡ್ತೀನಪ್ಪ ಅಂದರೆ, ಇಲ್ಲಿ ಇರ್ತಕ್ಕಂಥ ರಿಯಲ್ ಪಾರ್ಟ್ಗಳನ್ನು ಇದರ ಜೊತೆ, ಇಲ್ಲಿ ಇರ್ತಕ್ಕಂಥ ರಿಯಲ್ ಪಾರ್ಟ್ ಏನು 0, ಇದರ ಜೊತೆ ಇದನ್ನು ಈಕ್ವೇಟ್ ಮಾಡ್ತೀನಿ. ಇನ್ ದ ಸೇಮ್ ವೇ ಇಲ್ಲಿ ಇರ್ತಕ್ಕಂಥ ಇಮ್ಯಾಜಿನರಿ ವ್ಯಾಲ್ಯೂಸ್ಗಳನ್ನು ಇಲ್ಲಿ ಇರ್ತಕ್ಕಂಥ ಇಮ್ಯಾಜಿನರಿ RHS ಅಲ್ಲಿ ಇರ್ತಕ್ಕಂಥ ಇಮ್ಯಾಜಿನರಿ ವ್ಯಾಲ್ಯೂ I0ದ ಜೊತೆ ಈಕ್ವೇಟ್ ಮಾಡ್ತೀನಿ. ಬಿಕಾಸ್ ನಮಗೆ ಚೆನ್ನಾಗಿ ಗೊತ್ತಿದೆ, ದಿಸ್ ಇಸ್ ಆಲ್ಸೋ ಒನ್ ಕಾಂಪ್ಲೆಕ್ಸ್ ನಂಬರ್, ದಿಸ್ ಇಸ್ ಆಲ್ಸೋ ಅನದರ್ ಕಾಂಪ್ಲೆಕ್ಸ್ ನಂಬರ್. ಒಂದು ಕೆಲಸ ಮಾಡ್ತೀನಿ, ಇಲ್ಲಿ ಐ ಅನ್ನು ಹೊರಗೆ ತೆಗಿತೀನಿ. ಒಂದು ನಿಮಿಷ, ಲೆಟ್ ಮೀ ಟೇಕ್ ದಿಸ್ ಐ ಔಟ್ಸೈಡ್. ಈ ಐ ಅನ್ನು ನಾನೇನು ಮಾಡಿಬಿಡ್ತೀನಿ ಅಂದರೆ ಹೊರಗಡೆ ತೆಗೆದು ಕಾಮನ್ ಆಗಿ ಇಲ್ಲಿ ಬರಿತೀನಿ. ಓಕೆ, ಈಗ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಇದು ರಿಯಲ್ ಪಾರ್ಟ್ ಪ್ಲಸ್ ಇಮ್ಯಾಜಿನರಿ ಎಕ್ಸ್ ಪ್ಲಸ್ ಐ ವೈ ಫಾರ್ಮೆಟಲ್ಲಿ ಇದೆ. ಸೊ ಎರಡು ಕಾಂಪ್ಲೆಕ್ಸ್ ನಂಬರ್ಗಳನ್ನು ಈಕ್ವಲ್ ಅಂತ ಬರೆದಿದ್ದೀವಿ ಅಂದರೆ ಏನರ್ಥ? ಎರಡು ಕಾಂಪ್ಲೆಕ್ಸ್ ನಂಬರ್ಗಳು ಈಕ್ವಲ್ ಯಾವಾಗ ಆಗುತ್ತೆ? ವೆನ್ ರಿಯಲ್ ಪಾರ್ಟ್ ಈಸ್ ಈಕ್ವಲ್ ಟು ರಿಯಲ್ ಪಾರ್ಟ್, ಇಮ್ಯಾಜಿನರಿ ಈಸ್ ಈಕ್ವಲ್ ಟು ಇಮ್ಯಾಜಿನರಿ. ಈಕ್ವೇಟ್ ಮಾಡ್ಕೋಬಹುದು. ಯು ಗಾಟ್ ಇಟ್? ಎಸ್. ಹಾಗಿದ್ರೆ ಈಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 0 ಅಂತ ಬರಿತೀನಿ. ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ, ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 0. ಆ್ಯಂಡ್ ಈ ಕಡೆಗೆ ಮತ್ತೊಂದು ಕಡೆಗೆ 2xy ಬರೀ ಇಮ್ಯಾಜಿನರಿ ಅಷ್ಟೇ ತಗೊಳ್ತೀನಿ. ಐ ಬಿಟ್ಬಿಡ್ರಿ ಈಗ, ಸಾರಿ, ಇಮ್ಯಾಜಿನರಿ ಪಾರ್ಟನ್ನು ಬಿಟ್ಟು ಬರೀ ರಿಯಲ್ ವ್ಯಾಲ್ಯೂಸ್ನ ಅಷ್ಟೇ ತಗೊಳ್ತೀನಿ. ಈಗ ಅರ್ಥ ಮಾಡ್ಕೊಳ್ಳಿ, ಐ ಏನಿದೆ ಅಲ್ಲ ಅದನ್ನು ಬಿಟ್ಬಿಡಿ, ಐಯನ್ನು ತಗೋಬೇಡ್ರಿ. 2xy ಮೈನಸ್ ವೈ ಈಸ್ ಈಕ್ವಲ್ ಟು 0. ಇನ್ನೊಂದು ಕಡೆಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. 2xy ಮೈನಸ್ ವೈ ಈಸ್ ಈಕ್ವಲ್ ಟು 0. ಓಕೆ, ಇದು ನಮ್ಮ ಇಮ್ಯಾಜಿನರಿದು. ಈಗ ಇದನ್ನು ಅಬ್ಸರ್ವ್ ಮಾಡ್ರಿ, ಇದರಲ್ಲಿ ಎರಡರಲ್ಲೂ ಕೂಡ, ಎರಡೂ ಟರ್ಮಲ್ಲೂ ಕೂಡ ವೈ ಕಾಮನ್ ಇದೆ. ಹಾಗಿದ್ರೆ ವೈ ಕಾಮನ್ ತೆಗೆದ್ರೆ ಉಳಿಯೋದೇನು? 2x ಉಳಿಯುತ್ತೆ, ಇಲ್ಲಿ ವೈ ಹೊರಗೆ ಬಂದಿದೆ, ಇಲ್ಲಿ ವೈ ಆಲ್ರೆಡಿ ಇಲ್ಲಿದೆ, ಸೊ -1 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ವಿಚ್ ಇಸ್ ಈಕ್ವಲ್ ಟು 0. ಫೈನ್, ಆಲ್ ರೈಟ್. ಸೊ ವೈ ಇಂಟು 2x ಮೈನಸ್ 1 ಇಸ್ ಈಕ್ವಲ್ ಟು 0. ಹಾಗಿದ್ರೆ ಇವಾಗ ಏನಾಗುತ್ತೆ ಅಂದರೆ ವೈ ವಿಲ್ ಬಿ ಈಕ್ವಲ್ ಟು 0 and 2x minus 1 is equal to 0 ಆಗುತ್ತೆ. y is equal to 0 and 2x minus 1 is equal to 0. Also x, 2x will be equal to plus 1 and x equal to 1 by 2.
ಎಕ್ಸ್ ವ್ಯಾಲ್ಯೂ ಏನು ಬಂತು 1/2, ವೈ ವ್ಯಾಲ್ಯೂ ಏನು ಬಂತು 0 ಬಂತು. ಅರ್ಥ ಆಗ್ತಿದೆನಾ? ಓಕೆ, ನಾವು ಕನ್ಸಿಡರ್ ದಿಸ್ ಆಸ್ ಇಕ್ವೇಶನ್ 1. ಇದನ್ನ ಇಕ್ವೇಶನ್ 1 ಅಂತ ಕನ್ಸಿಡರ್ ಮಾಡ್ರಿ. ಅಂಡ್ ಈ ಒಂದು ಇಕ್ವೇಶನ್ ಇಂದ ನಮಗೆ ವೈ ಹಾಗೆ ಎಕ್ಸ್ಗಳ ವ್ಯಾಲ್ಯೂ ಬಂತು. ವಿ ಶಲ್ ಡೂ ಒನ್ ಥಿಂಗ್. ಫಸ್ಟು ವೈ ವ್ಯಾಲ್ಯೂನ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಏನು ಸೊಲ್ಯೂಷನ್ ಬರುತ್ತೆ ನೋಡ್ಕೊಳ್ಳೋಣ. ನೆಕ್ಸ್ಟು ಎಕ್ಸ್ ವ್ಯಾಲ್ಯೂನ ತಗೊಂಡು ಇದೇ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, ಎಷ್ಟು ಸೊಲ್ಯೂಷನ್ ಬರುತ್ತೆ ನೋಡ್ಕೊಳ್ಳೋಣ. ಓಕೆ, ಫೈನಲಿ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ ಅನ್ನ ನಾವು ಹೇಳ್ಬೋದು. ಓಕೆ ಸರಿ. ಸೊ ವಾಟ್ ಐ ವಿಲ್ ಡೂ ಇನ್ ಫಸ್ಟ್ ಕೇಸ್, ಮೊದಲನೇ ಕೇಸಲ್ಲಿ ಪುಟ್ y ಇಸ್ ಈಕ್ವಲ್ ಟು 0 ಇನ್ ಇಕ್ವೇಶನ್ 1. ಹೌದಾ? ಏನಾಗುತ್ತವಾಗ ನೋಡ್ರಿ, ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 0. ಹೌದಾ? ಸೊ ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 0 ಸ್ಕ್ವಯರ್ ವಿಚ್ ಇಸ್ ಈಕ್ವಲ್ ಟು 0. ಸೊ ಏನು ಬರುತ್ತೆ ನಿಮಗಿಲ್ಲಿ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 0. ನಿಜ ಅಲ್ವಾ? ಸೊ ಇದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದನ್ನು ಹೆಂಗೆ ಬರೀತೀನಿ ಅಂದರೆ ಎಕ್ಸ್ನನ್ನು ಕಾಮನ್ ಆಗಿ ಹೊರಗೆ ತೆಗಿತೀನಿ. ಉಳಿಯೋದೇನು ನಮಗೆ ನೋಡಿ, ಎಕ್ಸ್ನನ್ನು ಕಾಮನ್ ಆಗಿ ಹೊರಗಡೆ ತೆಗೆದುಬಿಟ್ರೆ ಇಲ್ಲಿ ಉಳಿಯೋದು 1 ಎಕ್ಸ್, ಹಾಗೆ ಇಲ್ಲಿ ಉಳಿಯೋದು 1 ಮಾತ್ರ. ಎಕ್ಸ್ ಇಂಟು 1 ಈಸ್ ಎಕ್ಸ್, ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್. ಹಾಗಿದ್ರೆ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಅಂತ ಹೇಳಿ ನೆಕ್ಸ್ಟ್ ಸ್ಲೈಡಲ್ಲಿ ಬರ್ಕೊಳ್ತೀನಿ. ಓಕೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0. Therefore, here x equal to 0, here x equal to 0 ಒಂದು, ಹಾಗೆ x plus 1 is equal to 0 ಇನ್ನೊಂದು. It means x equal to -1 ಆಗುತ್ತೆ. ಅರ್ಥ ಮಾಡ್ಕೊಳ್ತಿದ್ದೀರಾ? ನೋಡಿ ನೋಡಿ ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. x equal to -1, x equal to 0 ಹೆಂಗೆ ಬಂತು? x equal to 0 ಒಂದಾಗುತ್ತೆ, ಒಂದು ಸೊಲ್ಯೂಷನ್ ಆಗುತ್ತೆ. x plus 1 is equal to 0 ಇನ್ನೊಂದು ಸೊಲ್ಯೂಷನ್. ವಿಚ್ ಮೀನ್ಸ್ ಆಕ್ಚುಲಿ ಮೀನ್ಸ್ ಏನಿದ್ರ ಅರ್ಥ ಏನು? ಎಕ್ಸ್ ಈಕ್ವಲ್ ಟು -1. ಒಂದು ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು -1 ಬಂತು. ಯಾವಾಗ? ವೆನ್ ವೈ ಇಸ್ ಈಕ್ವಲ್ ಟು 0 ಇದ್ದಾಗ. ಹೌದಾ? ವೆನ್ ವೈ ಇಸ್ ಈಕ್ವಲ್ ಟು 0 ಇದ್ದಾಗ 2 ಎಕ್ಸ್ಗಳ ವ್ಯಾಲ್ಯೂ ಬಂತು. ಹಾಗಿದ್ರೆ ಈ ವೈ ವ್ಯಾಲ್ಯೂ ಹಾಗೆ 2 ಎಕ್ಸ್ಗಳ ವ್ಯಾಲ್ಯೂವನ್ನು ಯೂಸ್ ಮಾಡಿ ನಾನು ಕಾಂಪ್ಲೆಕ್ಸ್ ನಂಬರನ್ನು ಬರೀತೀನಿ. ಓಕೆ, Therefore, when y is equal to 0, x is equal to 0 and x equal to -1. ಹೌದಾ? ಸೊ y is equal to 0, x equal to 0, x equal to -1 ಇಷ್ಟನ್ನು ಉಪಯೋಗಿಸಿ ಈಗ ನಾವು ಕಾಂಪ್ಲೆಕ್ಸ್ ನಂಬರನ್ನು ಬರೀಬಹುದು. ಓಕೆ, ಎಷ್ಟು ಕಾಂಪ್ಲೆಕ್ಸ್ ನಂಬರನ್ನು ಬರೀಬಹುದು ಅಂದರೆ 2. ಹೌದಾ? ಹೇಗೆ ನೋಡಿ, y is equal to 0 ಹಾಗೆ x equal to 0 ಇದ್ದಾಗ ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ಎ ಕಾಂಪ್ಲೆಕ್ಸ್ ನಂಬರ್ ದಟ್ ಈಸ್ z is equal to x ಅಂದರೆ ಏನಿದೆ? 0 ಇದೆ, ಪ್ಲಸ್ i, y ವ್ಯಾಲ್ಯೂ ಏನಿದೆ? 0 ಇದೆ. ಹೌದಾ? 0 ಪ್ಲಸ್ i 0 ಈಸ್ ಆಲ್ಸೋ ಎ ಕಾಂಪ್ಲೆಕ್ಸ್ ನಂಬರ್. ಅದೇ ರೀತಿ ವೆನ್ y is equal to 0 and x equal to -1 ಇದ್ದಾಗ you will get one more complex number that is z is equal to x ಅಂದರೆ ಏನಿದೆ? -1 ಪ್ಲಸ್ i, y ವ್ಯಾಲ್ಯೂ ಏನು ಬರೀತೀರಾ? 0 ಬರೀತೀರಾ. ರೈಟ್? ಸೊ ಹಾಗಿದ್ರೆ ಇಲ್ಲಿ 2 ಕಾಂಪ್ಲೆಕ್ಸ್ ನಂಬರ್ಗಳು ನಮಗೆ ಬಂತು. ರೈಟ್? ಓಕೆ, ಹಾಗಿದ್ರೆ ಇಲ್ಲಿಗೆ ಮುಗೀತಾ? ಸೊಲ್ಯೂಷನ್ ಸಿಗೋದು 2 ಅಂದರೆ ಇಲ್ಲ. ಈಗ ಜಸ್ಟ್ y is equal to 0ನ ಮಾತ್ರ ನಾವು ಇಕ್ವೇಶನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಈಗ x equal to 1/2 ಅನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವುದರಲ್ಲಿ? ಇಕ್ವೇಶನ್ 1ನಲ್ಲಿ. ಓಕೆ, ಸೊ ಲೆಟ್ ಮೀ ಡೂ ದ್ಯಾಟ್. ಇಲ್ಲಿ ಬರಿತೀನಿ. ಸೊ ಪುಟ್, ದಿಸ್ ಇಸ್ ಕೇಸ್ 2. ಓಕೆ, ಇಲ್ಲಿ ಪುಟ್ x equal to 1/2 ಇನ್ ಇಕ್ವೇಶನ್ 1. ಏನಿದೆ ಇಕ್ವೇಶನ್ 1 ನಮಗೆ? x ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 0. ಸೊ ಇಲ್ಲಿ x ಈಕ್ವಲ್ ಟು 1/2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ 1/2 ಹೋಲ್ ಸ್ಕ್ವಯರ್ ಪ್ಲಸ್ 1/2 ಮೈನಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 0. ಹೌದಾ? ಸೊ 1 ಸ್ಕ್ವಯರ್ ಈಸ್ 1, 2 ಸ್ಕ್ವಯರ್ ಈಸ್ 4 ಪ್ಲಸ್ 1/2 ಆಸ್ ಇಟ್ ಈಸ್ ಮೈನಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 0. ನೋಡಿ,
ಇಲ್ಲಿ ಏನು ಇಲ್ಲ ಅಂದರೆ ಬೇಸಿಕಲಿ ಯು ವಿಲ್ ಗೆಟ್ 1. ನಿಜ ಅಲ್ವಾ? ಅಥವಾ ಹಿಂಗೂ ಮಾಡೋಣ, ಒಂದು ಕೆಲಸ ಮಾಡ್ಬೋದು. ಏನು ಮಾಡಬಹುದಪ್ಪ ಅಂದರೆ ಈ ಮೈನಸ್ ವೈ ಸ್ಕ್ವೇರನ್ನು ಆರ್ ಹೆಚ್ಚಿಸಿ ಕಳಿಸ್ಕೊಂಡ್ಬಿಡ್ತೀನಿ. ಏನಾಗುತ್ತೆ ಅವಾಗ? 1/4 ಪ್ಲಸ್ 1/2 ವಿಚ್ ಇಸ್ ಈಕ್ವಲ್ ಟು ವೈ ಸ್ಕ್ವಯರ್. ಹೌದಾ? ವಿಚ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್. ಫೈನ್. ಓಕೆ. ಸೊ ಈಗ 4 ಮತ್ತು 2ಗಳು ನೋಡಿ, ಇಲ್ಲೊಂದು ಫ್ರಾಕ್ಷನ್ ಇದೆ. ಎರಡೂ ಫ್ರಾಕ್ಷನ್ಗಳ ಡಿನೋಮಿನೇಟರ್ ಡಿಫ್ರೆಂಟ್ ಇದೆ. ಇದರ ಎಲ್ ಸಿ ಎಮ್ ನಿಮಗೆ ಬರೋದು 4 ಮತ್ತು 2ಗಳ ಎಲ್ ಸಿ ಎಮ್ ನಿಮಗೆ ಬರೋದು 4 ಅಗೇನ್. ಹೌದಾ? ಸೊ 4 ಕ್ಯಾನ್ಸಲ್, ಇಲ್ಲಿ ಉಳಿಯೋದು 1 ಪ್ಲಸ್ 2 1s 2 2s 4. ಹೌದಾ? 2 ಉಳಿಯುತ್ತೆ. ಸೊ 1 + 2 ಡಿವೈಡೆಡ್ ಬೈ ಎಲ್ ಸಿ ಎಮ್ ಏನು? 4 ವಿಚ್ ಇಸ್ ಈಕ್ವಲ್ ಟು ವೈ ಸ್ಕ್ವಯರ್. ನಿಜ ತಾನೆ? ಸೊ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 4. ಇಲ್ಲಿ ಬರೀತೀನಿ, ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 4. ಹಾಗಿದ್ರೆ ವೈ ವ್ಯಾಲ್ಯೂ ಇಸ್ ಈಕ್ವಲ್ ಟು √3/4 ವಿಚ್ ಈಸ್ ನಥಿಂಗ್ ಬಟ್ y is equal to plus or minus √3 divided by √4 ವ್ಯಾಲ್ಯೂ ಏನು? 2 ಅಲ್ವಾ? ಸೊ ಹಾಗಿದ್ರೆ y ವ್ಯಾಲ್ಯೂ ನಿಮಗೆ ಏನು ಬರುತ್ತೆ ಅಂದರೆ y will be equal to plus or minus √3/2 will be the value of y. ಹಾಗಿದ್ರೆ ನಮಗೆ y ವ್ಯಾಲ್ಯೂ ಇಲ್ಲಿ ಬರೋದು 2. ನೋಡಿ, y ವ್ಯಾಲ್ಯೂ when x equal to 1/2 ಇದ್ದಾಗ we get y is equal to plus √3/2 and y is equal to minus √3/2. ಹಾಗಿದ್ರೆ ಈ ಮೂರನ್ನು ಬಳಸಿ ನಾವು ಎರಡು ಕಾಂಪ್ಲೆಕ್ಸ್ ನಂಬರ್ಗಳನ್ನು ಬರಿಬಹುದು. ದಟ್ ಈಸ್ x equal to, one second, that is x equal to 1/2 ಹಾಗೆ y is equal to √3/2 ಇದ್ದಾಗ what is the complex number you will get? You will get z is equal to 1/2 plus I √3/2. ಅದೇ ರೀತಿ in the same way when x equal to 1/2 ಹಾಗೆ y is equal to minus √3/2, what is the complex number you will get? You will get z is equal to 1/2 minus I √3/2. ನಿಜ ಅಲ್ವಾ? ರೈಟ್? ಎಸ್. ಸೊ ಇಲ್ಲಿ ಅಗೇನ್ 2 ಕಾಂಪ್ಲೆಕ್ಸ್ ನಂಬರ್ ಬಂತು. ಸೊ ಇಲ್ಲಿ 2 ಕಾಂಪ್ಲೆಕ್ಸ್ ನಂಬರ್, ಇಲ್ಲಿ 2 ಕಾಂಪ್ಲೆಕ್ಸ್ ನಂಬರ್. ಇವೇನಿವು? ಸೊಲ್ಯೂಷನ್ಗಳು. ಇವೇ ಸೊಲ್ಯೂಷನ್ಗಳು. ಇಲ್ಲಿ y ಹಾಗೆ ಎಕ್ಸ್ಗಳ ವ್ಯಾಲ್ಯೂ ಕಲಿಸಿ 2 ಕಾಂಪ್ಲೆಕ್ಸ್ ನಂಬರ್ ಆಯಿತು. ಹೌದಾ? ಇಲ್ಲಿ ಅಗೇನ್ ಎಕ್ಸ್ ಹಾಗೆ 2 ವೈಗಳ ವ್ಯಾಲ್ಯೂ ಕಲಿಸಿ 2 ಕಾಂಪ್ಲೆಕ್ಸ್ ನಂಬರ್. ಟೋಟಲ್ ನಮಗೆ ನಂಬರ್ ಆಫ್ ಸೊಲ್ಯೂಷನ್ ಇಲ್ಲಿ ಬರೋದು ಏನಪ್ಪ ಅಂದರೆ ದಟ್ ಈಸ್ ನಥಿಂಗ್ ಬಟ್ 4. ನಂಬರ್ ಆಫ್ ಸೊಲ್ಯೂಷನ್ಸ್ ಅಂದರೆ ನಂಬರ್ ಆಫ್ ಕಾಂಪ್ಲೆಕ್ಸ್ ನಂಬರ್ಗಳು. ನಂಬರ್ ಆಫ್ ಕಾಂಪ್ಲೆಕ್ಸ್ ನಂಬರ್ಗಳು ನಮಗೆ ಎಷ್ಟು ಬರ್ತವೆ ಅಂದರೆ ದಟ್ ಈಸ್ 4 ಹಿಯರ್. ಅರ್ಥ ಆಯ್ತಾ? ಯು ಗಾಟ್ ಇಟ್? ಎಸ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ದ ವ್ಯಾಲ್ಯೂ ಆಫ್ 1 + i ರೈಸ್ ಟು ದ ಪವರ್ 4 ಪ್ಲಸ್ 1 - i ರೈಸ್ ಟು ದ ಪವರ್ 4 ಈಸ್ ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಈಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ನೋಡೋಣ. ನೋಡಿ, 1 + i ರೈಸ್ ಟು ದ ಪವರ್ 4 ಹಾಗೆ ಬರೀತೀನಿ, ಪ್ಲಸ್ 1 - i ರೈಸ್ ಟು ದ ಪವರ್ 4 ಅನ್ನು ಕೂಡ ಹಾಗೆ ಬರೀತೀನಿ. ಇಲ್ಲಿ 1 + i ರೈಸ್ ಟು ದ ಪವರ್ 4 ಅನ್ನು ನಾನು ಹೀಗೆ ಬರಿಬಹುದಾ? ಹೆಂಗೆ? 1 + i ಹೋಲ್ ಸ್ಕ್ವಯರ್ ಅಗೇನ್ ಹೋಲ್ ಸ್ಕ್ವಯರ್ ಪ್ಲಸ್ 1 - i ಹೋಲ್ ಸ್ಕ್ವಯರ್ ಅಗೇನ್ ಹೋಲ್ ಸ್ಕ್ವಯರ್ ಅಂತ ಬರಿಬೋದಾ? ನೋಡಿ, 2 × 2 4 ಬರುತ್ತೆ, 2 × 2 4 ಬರುತ್ತೆ. ನಾನೇನು ಮಾಡಿದ್ದೀನಿ, ಇದನ್ನು a⁻m ಹೋಲ್ ಪವರ್ n ಫಾರ್ಮೆಟಲ್ಲಿ ಬರೆದಿದ್ದೀನಿ ಎರಡನ್ನೂ ಕೂಡ. ಓಕೆ, ಸರಿ. ಈಗ ಇವುಗಳನ್ನು ಸ್ಪ್ಲಿಟ್ ಮಾಡೋಣ. ಸೊ ಇದನ್ನು ಸ್ಪ್ಲಿಟ್ ಮಾಡಿರಿ ಫಸ್ಟ್. ಇದಿಷ್ಟನ್ನು 1 + i ಹೋಲ್ ಸ್ಕ್ವಯರ್ ಅಂದರೆ ಏನು ಬರುತ್ತೆ ನಿಮಗೆ? a ಸ್ಕ್ವಯರ್ ದಟ್ ಈಸ್ 1 ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಅಂದರೆ i ಸ್ಕ್ವಯರ್ ಪ್ಲಸ್ 2 × a × b ಅಂದರೆ 2i ಆಗುತ್ತೆ ಹೋಲ್ ಸ್ಕ್ವಯರ್. ಹೌದಾ? ಪ್ಲಸ್ ಇಲ್ಲಿ a ಸ್ಕ್ವಯರ್ ಅಂದರೆ 1 ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಅಂದರೆ i ಸ್ಕ್ವಯರ್ ಮೈನಸ್ 2 × 1 × i 2i ಹೋಲ್ ಸ್ಕ್ವಯರ್. ಓಕೆ, ಎಸ್. ಸೊ ನಾವು 1 ಸ್ಕ್ವಯರ್ ಈಸ್ 1, i ಸ್ಕ್ವಯರ್ ಈಸ್ -1 ಪ್ಲಸ್ 2i ಹೋಲ್ ಸ್ಕ್ವಯರ್. ಹೌದಾ? ಈ ಕಡೆಗೆ 1 ಸ್ಕ್ವಯರ್ ಈಸ್ 1, ಅಗೇನ್ i ಸ್ಕ್ವಯರ್ ಅಂದರೆ -1 ಆಗುತ್ತೆ, -2i ಹೋಲ್ ಸ್ಕ್ವಯರ್.
ನಿಜ ಅಲ್ಲ? ಈಗ +1 -1 ಕ್ಯಾನ್ಸಲ್, +1 -1 ಕ್ಯಾನ್ಸಲ್. ಉಳಿದಿದ್ದೇನು ನಿಮಗೆ? ಇಲ್ಲಿ 2i ಹೋಲ್ ಸ್ಕ್ವಯರ್ ಪ್ಲಸ್ ಇಲ್ಲಿ -2i ಹೋಲ್ ಸ್ಕ್ವಯರ್ ಉಳಿತು. ಕರೆಕ್ಟ್ ಅಲ್ವಾ? ಸೊ ಇಲ್ಲೇ ಬರೆಯೋಣ. ಸೊ ವಾಟ್ ಈಸ್ 2i? ನೋಡಿ, 2i ಹೋಲ್ ಸ್ಕ್ವಯರ್ ಅನ್ನು ನಾನು 2 ಸ್ಕ್ವಯರ್ ಇಂಟು i ಸ್ಕ್ವಯರ್ ಅಂತ ಬರೀತೀನಿ. ಪ್ಲಸ್ -2 ಹೋಲ್ ಸ್ಕ್ವಯರ್ ಇಂಟು i ಸ್ಕ್ವಯರ್. ಹೌದಾ? ಸೊ ಐ ಸ್ಕ್ವಯರ್ ಆಸ್ ಇಟ್ ಈಸ್ ಇರುತ್ತೆ, 2 -2 ಸ್ಕ್ವಯರ್ ಆಗುತ್ತೆ. ಅರ್ಥ ಆಗ್ತಿದೆನಾ? ಸೊ ನಾವು 2 ಸ್ಕ್ವಯರ್ ಈಸ್ 4, i ಸ್ಕ್ವಯರ್ ಈಸ್ -1. ಹೌದಾ? ಪ್ಲಸ್ 2 ಸ್ಕ್ವಯರ್ -2 ಹೋಲ್ ಸ್ಕ್ವಯರ್ ಅಂದರೆ 4 ಅಗೇನ್, i ಸ್ಕ್ವಯರ್ ಈಸ್ -1. ಸೊ 4 ಇಂಟು -1 ಈಸ್ -4, 4 ಇಂಟು -1 ಈಸ್ -4 ಅಗೇನ್. ಹಾಗಿದ್ರೆ -4 ಈಸ್ ನಥಿಂಗ್ ಬಟ್ -8. ಹಾಗಿದ್ರೆ ಆಪ್ಷನ್ ಸಿ -8 ಈಸ್ ದ ರೈಟ್ ಆನ್ಸರ್. -8 ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಓಕೆ, ಎಸ್. ಈಗ ಮುಂದೆ. ಓಕೆ, ಫೈನ್, ಆಲ್ ರೈಟ್. ಸರಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಅಂಡ್ ಕ್ವಾಡ್ರೇಟಿಕ್ ಈಕ್ವೇಷನ್ಸ್ ಚಾಪ್ಟರ್ನ ಮೇಲೆ ಇರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ಹೌದಾ? ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ವೇಸ್ ಮ್ಯಾಥಮೆಟಿಕ್ಸ್ ಈಸ್ ಆಲ್ ಅಬೌಟ್ ದ ಪ್ರಾಕ್ಟೀಸ್. ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಕ್ವೆಶನ್ ಸಾಲ್ವಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಸರಿನಾ? ಸೊ ಇಷ್ಟು ಹೇಳ್ತಾ ಮತ್ತೆ ಮುಂದಿನ ಲೆಕ್ಚರ್ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ನ ಮೇಲೆ ಇರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.